ಎಲ್ಲರಿಗೂ ಯಾವುದೇ ಮದುವೆ ಮುಂಜಿ ಸಮಾರಂಭಕ್ಕೆ ಹೋದಾಗ ನಾವು ಒಂದು ಬೊಕೆ ತೊಗೊಂಡೋಗಿ ಕೊಡ್ತೀವಿ. ಅದ್ರ ಬದಲಿಗೆ ಒಂದು ಲೈವ್ ಪ್ಲಾಂಟ್ ಕೊಡೋಣ, ಪ್ರೀತಿ ಬೆಳೆಸೋಣ ಉಳಿಸೋಣ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಯಶ್ ವೆಡ್ಡಿಂಗ್ ಅದೊಂದು ಬಹಳ ಮಜವಾದ ಕೆಲಸ. ಅಲ್ಲಿ ಯಶ್ ನಾವು ಕೂತು ಏನು ಡಿಸ್ಕಸ್ ಮಾಡಿದ್ವಿ ಆ ತರಹದಲ್ಲೇ ಇಡೀ ಮದುವೆಯ ಆವರಣವನ್ನು ಸೃಷ್ಟಿ ಮಾಡಿದ್ವಿ ನಾವು. ಅದರ ಡಿಸೈನು, ಅದರ ಕಾನ್ಸೆಪ್ಟು ಎಲ್ಲ. ಈ ಮಕ್ಳು ಹೇಳ್ತಾರೆ, ನಾನು ಏನೋ ಮಾಡಬೇಕು ಅಂತಿದ್ದರೆ ನಮ್ಮ ಅಪ್ಪ ಅಮ್ಮನಿಂದ ಆಗಲಿಲ್ಲ, ಏನೋ ಮಾಡಬೇಕು ಅಂತಿದ್ದೆ ನಮ್ಮ ಟೀಚರಿಂದ ಆಗಲಿಲ್ಲ. ಸೊ ಎಲ್ಲ ಬ್ಲೇಮ್ ಮಾಡಿ ಮಾಡಿ ಅವರಲ್ಲಿರೋ ಅಂಥ ಒಂದು ಟ್ಯಾಲೆಂಟ್ನ ಹಾಳು ಮಾಡ್ಕೊಂಡು ಬಿಡ್ತಾರೆ. ನಾವಿವತ್ತು ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಮುಂದೆ ಇದ್ದೀವಿ. ಇದನ್ನು ನೋಡ್ತಾ ಇದ್ರೆ ಕಂಪ್ಲೀಟ್ ಡಿಫ್ರೆಂಟ್ ವೈಬು, ನಿಮಗೆ ಬೇರೆನೇ ಲೋಕಕ್ಕೆ ಕರ್ಕೊಂಡು ಹೋಗುವಂತಹ ಸ್ಕೂಲ್ ಇದು. ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂದಿರುತ್ತೆ ಹೇಗೆಲ್ಲ ಇರ್ಬೋದಪ್ಪ ಅನ್ನೋ ಕ್ಯೂರಿಯಾಸಿಟಿ ಕೂಡ ಅಷ್ಟೇ ಇರುತ್ತೆ. ಅರುಣ್ ಸಾಗರ್ ಅವರ ವೃಕ್ಷ ಫೈನ್ ಆಫ್ ಆರ್ಟ್ಸ್ ಮುಂದೆ ನಾವು ಇವತ್ತಿದ್ದೀವಿ. ಹಾಗೆ ನಮ್ಮ ಜೊತೆ ಮೀರಾ ಮ್ಯಾಮ್ ಇದ್ದಾರೆ. ಅವರೇ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ನಮಗೆ ಕೊಡ್ತಾ ಹೋಗ್ತಾರೆ. ನಾವು ಅವ್ರನ್ನೇ ಮಾತನಾಡ್ಸೋಣ. ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್, ನಮಸ್ಕಾರ. ನಿಮ್ಮ ಸ್ಕೂಲ್ನ ನೋಡ್ತಾ ಇದ್ರೆ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಇದೆ. ಅಂದರೆ ಎಲ್ಲೂ ನೋಡಿದ್ರೂ ಒಂದು ಯೂನಿಕ್ನೆಸ್ ಅನಿಸ್ತಾ ಇದೆ. ಬೇರೆನೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದು, ಅದು ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ತೀರಾ ಅಂದರೆ ಅದು ಸಾಮಾನ್ಯ ಮಾತಲ್ಲ, ಅಷ್ಟು ಯೂನೀಕ್ ಆಗಿದೆ. ಸೊ ಇದ್ರ ಬಗ್ಗೆ ನೀವೇ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹಾಗೆ ನಮ್ಮ ವೀಕ್ಷಕರಿಗೂ ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಹೇಳಿ, ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ಬಂತು ಈ ಐಡಿಯಾ ಅನ್ನೋದು? ಸೊ ಎಲ್ರಿಗೂ ನಮಸ್ಕಾರ. ವೃಕ್ಷ ಆರ್ಟ್ ಸ್ಪೇಸ್ ಶುರುವಾಗಿದ್ದು 2006 ಸೊ ಆವಾಗಿಂದ ಮಕ್ಕಳಿಗೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಕ್ಲಾಸಸ್, ದೊಡ್ಡವ್ರಿಗೂ ಡ್ರಾಯಿಂಗ್ ಕ್ಲಾಸಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಸಮ್ವೇರ್ ಇನ್ 2017 ನಾವಿದನ್ನ ಸ್ಟಾಪ್ ಮಾಡಬೇಕಾಗಿ ಬಂತು ಬಿಕಾಸ್ ಆಫ್ ಕೊರೋನಾ ಬಂತು. ಮತ್ತು ಈಗ ರೀಸ್ಟಾರ್ಟ್ ಮಾಡಿದ್ದೀವಿ. ದಟ್ ಈಸ್ ಇನ್ RR ನಗರ್. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಎಸ್, ಫಾರ್ ಮೀ ಆಲ್ಸೋ ಇಟ್ಸ್ ಅ ರೀಸ್ಟಾರ್ಟ್. ಆದ್ದರಿಂದ ಇಲ್ಲಿ ನಾವು ಟುವರ್ಡ್ಸ್ ಸಸ್ಟೈನಬಿಲಿಟಿ ಕಡೆ ಏನೇ ಕೆಲಸ ಮಾಡಿದ್ರು, ಅಂದರೆ ಪರಿಸರಕ್ಕೆ ಹತ್ತಿರವಾಗಿ ಬದುಕೋಣ ಅನ್ನೋದೇ ಆಸೆ. ಯಾಕೆಂದರೆ ನಮ್ಮ ಮುಂದಿನ ಜನ್ರೇಷನ್ಗೆ ಇದನ್ನು ಸುರಕ್ಷಿತವಾಗಿ ಬಿಟ್ಕೊಡಬೇಕು ಅನ್ನೋದಕ್ಕಾಗಿ ಇದು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಗಿಡಗಳಿಗೆ ಜಾಸ್ತಿ ಪ್ರಾಮುಖ್ಯತೆ, ಯಾಕೆಂದರೆ ನಾವು ಬೊಕೆ ಸಿಸ್ಟಮ್ ಇದೆ. ಎಲ್ಲರಿಗೂ ಯಾವುದೇ ಮದುವೆ ಮುಂಜಿ ಸಮಾರಂಭಕ್ಕೆ ಹೋದಾಗ ನಾವು ಒಂದು ಬೊಕೆ ತೊಗೊಂಡೋಗಿ ಕೊಡ್ತೀವಿ. ಅದ್ರ ಬದಲಿಗೆ ಒಂದು ಲೈವ್ ಪ್ಲಾಂಟ್ ಕೊಡೋಣ, ಪ್ರೀತಿ ಬೆಳೆಸೋಣ ಉಳಿಸೋಣ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದನ್ನ ಮಾಡ್ತಾಯಿದ್ದೀವಿ. ಇಲ್ಲಿರೋವಂಥ ಗಿಡ ಕೊಟ್ಟಿದ್ದು ಬಿ ಜಯಶ್ರೀ ಮ್ಯಾಮು. ಅದೀಗ ತುಂಬ ಮುದ್ದಾಗಿ ಬೆಳೆದಿದೆ. ಸೊ ಬೆಳಗ್ಗೆ ಎದ್ದು ಆಚೆ ಬಂದ ಕೂಡಲೇ ಐ ಫೀಲ್ ರಿಯಲಿ ಹ್ಯಾಪಿ. ದಟ್ ಈಸ್ ದ ಇಂಟೆನ್ಷನ್. ಸೊ ಇಲ್ಲಿರೋವಂಥ ಸುಮಾರು ಗಿಡಗಳೆಲ್ಲ ಎಷ್ಟೊಂದು ಜನ ನಾವು ಹೋಗ್ತೀವಿ ಗೆಸ್ಟಾಗಿ ಮತ್ತು ಜಡ್ಜಾಗಿ. ಅಲ್ಲಿ ನಮಗೊಂದು ಗಿಡ ಕೊಟ್ಟಾಗ ಅದನ್ನ ತೊಗೊಂಬಂದು ಇಲ್ಲಿ ಉಳಿಸ್ಕೊಂಡಿದ್ವಿ. ಆ ಥರ ಸಾಕಷ್ಟು ಗಿಡಗಳಿದೆ. ಸೊ ನಾವು ಕೂಡ ಅದೇ ಕಾನ್ಸೆಪ್ಟನ್ನ ಬಳಸ್ತಾ ಇದ್ದೀವಿ. ಒಂದು ಸೊ ಟು ಕಮ್ ಇನ್ ಸೈಡ್, ಪ್ಲೀಸ್ ಕಮ್. ಸೊ ಐ ಆಲ್ಸೋ ಹ್ಯಾವ್ ಮೈ ಕಿಚನ್. ನಾನು 2019-20 ಕೊರೋನಾ ಆಗಿತ್ತು. ನನ್ನ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಊಟ ಇಲ್ದಂಗೆ ಆಗಿತ್ತು. ಆಗ 2 months ನಾನು ಎಲ್ಲರಿಗೂ ಊಟ ಕೊಡ್ತೀನಿ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದಾದಮೇಲೆ ಅಡುಗೆ ಮಾಡೋದನ್ನು ಸ್ಟಾಪ್ ಮಾಡಿದೆ. ಬಟ್ ದೀಸ್ ಕಾಂಡಿಮೆಂಟ್ಸ್ ಆರ್ ಸ್ಟಿಲ್ ಗೋಯಿಂಗ್ ಆ್ಯಂಡ್ ದಿಸ್ ಇಸ್ ಮೈ ಸ್ಪೇಸ್ ಹಿಯರ್. ಆ್ಯಂಡ್ ದೆನ್ ದೀಸ್ ಆರ್ ಮೈ ಪೇಂಟಿಂಗ್ಸ್. ಸೊ ಇಲ್ಲಿ ಮೈ ಸನ್ಸ್ ಪೋಸ್ಟರ್ ಇದು, ಬಿಕಾಸ್ ಹಿ ಈಸ್ ಎನ್ ಇಂಟರ್ನ್ಯಾಷನಲ್ ಮುಯ್ ಥಾಯ್ ಫೈಟರ್. He is doing really, really good. So I've also done Delamar Academy ಅಂತ, ಇಟ್ಸ್ ಇನ್ ಲಂಡನ್. ಅಲ್ಲಿ ನಾನು ಪ್ರಾಸ್ಥೆಟಿಕ್ಸ್ ಮತ್ತು ಮೇಕಪ್ ಕೋರ್ಸ್ ಮಾಡ್ಕೊಂಡಿದ್ದೀನಿ. ಸೊ ದೀಸ್ ಆರ್ ಮೈ ಪೇಂಟಿಂಗ್ಸ್. ಮೇಡಮ್, ನನಗೆ ತುಂಬ ಅಟ್ರಾಕ್ಷನ್ ಅನಿಸಿದ್ದು ಇಲ್ಲಿದೆ ನೋಡಿ ಇವೆರಡು. ಸೊ ಇದ್ರ ಬಗ್ಗೆ ಹೇಳಿ. ಅಂದರೆ ಇದು ಕಂಪ್ಲೀಟ್ 80s 90s, ಅಂದರೆ ಅವಾಗ ನಾವೆಲ್ಲ ರೀಕಾಪಿ, ಇದು ಮ್ಯೂನಿಚನ್ನ ಆರ್ಟಿಸ್ಟ್ದು ರೀಕಾಪಿ ವರ್ಕು. ಅದ್ರ ಮೇಲೆ ನಾವು MCಲಲ್ಲಿ ವರ್ಕ್ ಮಾಡಿದ್ದೀನಿ ಇದನ್ನು ಕಂಪ್ಲೀಟಾಗಿ. ಇದು ಆರ್ಡರ್ ಬಂದಿತ್ತು ನನಗೆ ಇಂಟೀರಿಯರ್ಗೆ. ಸೊ ಇದು 2 more ವರ್ಕ್ಸ್ ವಿಚ್ ಇಸ್ ಯೆಟ್ ಟು ಡಿಸ್ಪ್ಯಾಚ್. ಈಗ ನಿಮಗೆ ಆರ್ಟ್ ಮೇಲಿರುವಂತಹ ಅಂದರೆ ಇಂಟ್ರೆಸ್ಟ್ ಗೊತ್ತಾಗ್ತಾ ಇದೆ. ಅಂದರೆ ಬಿಕಾಸ್ ನಿಮ್ಮ ಇಡೀ ಸ್ಕೂಲ್ನ ನೋಡ್ತಾ ಇದ್ರೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ, ಯೂನೀಕ್ ಆಗಿದೆ. ಅಂದರೆ ನಾವೆಲ್ಲ ಸಿನಿಮಾ ಅಲ್ಲಿ ನೋಡ್ತಾ ಇದ್ವಿ, ಅಥವಾ ಹೊರಗಡೆ ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಎಷ್ಟು ಚೆನ್ನಾಗಿದೆ ಟೂರಿಸ್ಟ್ ಸ್ಪಾಟ್ ಆ ಕಡೆ ನೋಡ್ತಿದ್ವಿ. ಇವತ್ತು ನಮ್ಮ ಬೆಂಗಳೂರಿನ RR ನಗರಲ್ಲೇ ನೀವು ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದೀರಾ. ಈಗ ಅರುಣ್ ಸರ್ ಕೂಡ ಆರ್ಟ್ ಡೈರೆಕ್ಟರ್. ಸೊ ಅದರಿಂದ ಬಂದಿದ್ದ ಒಲವ ನಿಮಗೆ, ಅಥವಾ ಫಸ್ಟಿಂದನೂ ನಿಮಗೆ ಇಂಟ್ರೆಸ್ಟ್ ಇತ್ತಾ ಡ್ರಾಯಿಂಗ್, ಅಥವಾ ಈ ಥರ ಕಲೆಕ್ಷನ್ ಮಾಡಬೇಕು, ಒಂದು ಆರ್ಟನ್ನು ಡಿಸೈನ್ ಮಾಡಬೇಕು ಅನ್ನೋದು? ಹೌದು, ಆ್ಯಂಟಿಕ್ ಕಲೆಕ್ಷನ್ ಈಸ್ ಮೈ ಫೇವ್ರೆಟ್. ಒಂದು
ನನಗೆ ಸಪೋರ್ಟಿವ್ ಆಗಿ ನನ್ನ ಗಂಡ ಸಿಕ್ಕಿದ್ದು ಇಟ್ಸ್ ಎ ಪ್ಲಸ್ ಪಾಯಿಂಟ್. ನನ್ನ ಬುರ್ಡೆ ಅರುಣ್ ಬುರ್ಡೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಸೇಮ್. ಸೊ ಅವರು ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು, ನಾನು ಡಿಸೈನಿಂಗ್ ಮಾಡ್ತಾಯಿದ್ದೆ. ಸ್ಟಾರ್ಟ್ ಆದಾಗ ಕಂಪ್ಯೂಟರ್ಸ್ ಇರಲಿಲ್ಲ, ಬಟ್ ನಾನು ಕೂತು ಡಿಸೈನ್ ಮಾಡ್ತಾಯಿದ್ದೆ, ಅರುಣ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ದಟ್ ಇಸ್ ವಿ ಬೋತ್ ಗಾಟ್ ಇನ್ ಟು ದಿಸ್. ಅದರ ನಂತರ ನನ್ನ ಹತ್ರ ಆ್ಯಂಟಿಕ್ ಕಲೆಕ್ಷನ್ಸ್ ತುಂಬ ಇದ್ದಿದ್ದರಿಂದ ನನಗೆ ಡಿಸ್ಪ್ಲೇ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಸೊ ಹೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಅವರಿಲ್ಲ ಅಂದರೆ ಐ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್. ದಟ್ ಈಸ್ ಹೌ ದಿಸ್ ಪ್ಲೇಸ್. ಇಲ್ಲಿ ನನಗೆ ಓಪನ್ ಆಗೋಕ್ಕೆ ಸಾಕಷ್ಟು ಇದಿದೆ, ಯಾಕೆಂದರೆ ನಾನು ತುಂಬ ಆರ್ಟಿಫಿಷಿಯಲಾಗಿ ಏನು ಮಾಡೋಕ್ಕೂ ಇಷ್ಟ ಇಲ್ಲ. ಇಫ್ ಯು ಕ್ಯಾನ್ ಸಿ ನನ್ನ ಎಂಟ್ರೆನ್ಸ್ ಕೂಡ ಗಿಡದಲ್ಲೇ ತೋರಣ ಮಾಡಬೇಕು ಅಂತ ಆ ಕಡೆ ಈ ಕಡೆ ಬೆಳೆಸಿದ್ದೀನಿ, ಟು ಅವಾಯ್ಡ್ ಎಕ್ಸ್ಟ್ರಾ ಫ್ಲವರ್ಸ್. ಏನು ನಾನು ಆಚೆ ಕೊಡ್ತೀನಿ ಅದು ಗಲೀಜಾಗ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕಾಗಿ. ಮತ್ತು ಇಲ್ಲೊಂದಿಷ್ಟು ಬರ್ತ್ಡೇ ಪಾರ್ಟೀಸು ಆ ಥರ ಸಣ್ಣ ಸಣ್ಣ ಈವೆಂಟ್ ಮಾಡ್ಬೇಕಾದ್ರೆ ಕೂಡ ಇಟ್ ಈಸ್ ಆಲ್ ಈಕೋ ಫ್ರೆಂಡ್ಲಿ. ತುಂಬ ಕಡಿಮೆ ಮಿನಿಮಮ್ ಆಗಿ ಡೆಕೋರೇಟ್ ಮಾಡಿ ಆ ಪಾರ್ಟಿನ ಆರ್ಗನೈಸ್ ಮಾಡ್ತೀವಿ. ದಟ್ ಇಸ್ ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ? ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. ಸೊ ಇಟ್ ಕೇಮ್ ಅಪ್ ಟು ಮೈ ಮೈಂಡ್ ಅಷ್ಟದಲ್ಲಿ, ಏನೂ ಅಂದ್ಕೊಳ್ಳಿಲ್ಲ ನಾನು. ಇಲ್ಲೊಂದು ಹಿಂಗಿತ್ತು, ಅದಕ್ಕೆ ಪಿಲ್ಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಐ ಡಿಡ್ ದಿಸ್. ಇದೊಂದು ನನಗೊಂದು ಕಟ್ಟಿಗೆ ಸಿಕ್ಕಿತ್ತು, ಅದನ್ನ ಎಸೆಕ್ಕೆ ಮನಸ್ಸಾಗಿರಲಿಲ್ಲ. ಸೊ ಅದನ್ನ ಅಲ್ಲಿ ಹಾಕ್ಬಿಟ್ಟು ಐ ಗ್ರೂ ದಿಸ್. ಸೊ ಇಟ್ಸ್ ಅ ಸಪೋರ್ಟ್ ಫಾರ್ ದಿಸ್. ಸೊ ದಟ್ಸ್ ಹೌ ಇಟ್ ಇಸ್, ನಥಿಂಗ್ ಮಚ್. ಇದು ಇದ್ರ ಬಗ್ಗೆ ಹೇಳಿ ಮೇಡಮ್. ಅಂದರೆ ಜಾರ್ಸ್ ಎಲ್ಲ ನೋಡ್ತಾ ಇದ್ದೀನಿ ನಾನು. ಅಂದರೆ ಇದನ್ನು ನೀವೇ ಹೊರಗಡೆಯಿಂದ ತರದ ಮಾಡ್ತೀನಿ. ಅಂದರೆ ಬೇರೆ ಬೇರೆ ಎಷ್ಟೊಂದು ಜನ ಆ್ಯಕ್ಚುಲಾಗಿ ನಮ್ಮಲ್ಲಿ ಈ ಸಣ್ಣ ಸಣ್ಣ ಪುಟ್ಟ ಟೈಲರ್ಸ್ ಎಲ್ಲ ಮನೆಯಲ್ಲೇ ಇರ್ತಾರೆ, ಕೆಲಸ ಇಲ್ಲ ಅಂದವ್ರಿಗೆ ನಾನು ಈ ದುಪ್ಪಟ್ಟ ಮೆಟೀರಿಯಲ್ಲು, ಸ್ಯಾರಿ ಮೆಟೀರಿಯಲ್ಸ್ ಅವೆಲ್ಲ ಕೊಟ್ಟು ಸಣ್ಣ ಪೌಚಸ್ಸು ಮತ್ತು ಬ್ಯಾಗ್ಸ್ ಎಲ್ಲ ಮಾಡಿ ವಿ ಟು ಗಿವ್ ಆ್ಯಸ್ ಗಿಫ್ಟ್. ಸೊ ಅದೇ ಕಾರಣಕ್ಕಾಗಿ ಇದು ಕೂಡ ಅಷ್ಟೇ. ಒಂದು ನಾನು ಊರಿಗೆ ಹೋಗಿದ್ದೆ, ಅಲ್ಲಿ ಸುಮಾರಷ್ಟು ನೋಡಿದೆ. ಒಬ್ಬ ತೊಗೊಳ್ಳಿ ಮ್ಯಾಮ್, ತೊಗೊಳ್ಳಿ, ತುಂಬ ತೊಗೊಳ್ಳಿ ನನ್ನ ಹತ್ರ ಅಂತ ಹೇಳ್ದೆ. ನಾನು ಅಂದ್ಕೊಂಡೆ ಇದು ಎಷ್ಟು ಚೆನ್ನಾಗಿದೆ, ಇದು ಯಾಕೆ ತೊಗೊಂಬಂದು ಇಡಬಾರ್ದು ಅಂತ. ದಟ್ಸ್ ಹೌ ಐ ಸೋಸ್ಟ್ ಇಟ್. ಸೊ ಈ ಥರ ಎಲ್ಲೆಲ್ಲಿಂದನೂ ಕಲೆಕ್ಟ್ ಮಾಡಿ ತೊಗೊಂಬಂದಿಟ್ಟು ಐ ಸಿ ದ್ಯಾಟ್ ಜನಗಳು ಇದನ್ನ ಉಪಯೋಗಿಸ್ಲಿ ಅಂತ ಅಷ್ಟೇ. ಹಾಗೆ ಇಲ್ಲಿ ನಾವು ನೋಡ್ಬೋದು ಬನ್ಸ್ ಸಂಘ ಅದು ಅಫ್ಕೋರ್ಸ್ ನಿಮಗೆ ಕೊಟ್ಟಿರೋದು. ಹಾಗೆ ಈ ಥರ ಅಂದರೆ ಕಂಪ್ಲೀಟಾಗಿ ನಂಗೆ ಆ ಕಣ್ಣು, ಆ ಪೇಂಟಿಂಗೇ ತುಂಬ ಹೇಗದು ಐಡಿಯಾ ಹೇಗೆ ಬಂತು? ಜಸ್ಟ್ ಕೇಮ್ ಅಪ್ ಬಿಕಾಸ್ ನಾವು ಎಲ್ಲದ್ರ ಬಗ್ಗೆ ಎಷ್ಟು ಕುತೂಹಲದಿಂದ ನೋಡ್ತೀವಿ. ಪ್ರಪಂಚದಲ್ಲಿ ನಾನು ಹುಟ್ಟಿರೋದೇ ಇಟ್ಸ್ ಎ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಷ್ಟೊಂದು ತರಹ ವಿಚಿತ್ರನ ನಾನು ನೋಡೋಕ್ಕೆ ಅವಕಾಶ ನಂಗೆ ಸಿಕ್ಕಿದೆ. ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಫಾರ್ ದಿಸ್. ಸೊ ಆ ಕಣ್ಣಿರೋದು ಅದೇ, ಎಷ್ಟು ಸಣ್ಣ ಕಿಂಡಿನಲ್ಲಿ ನೋಡಿದ್ರು ನೋಡೋಕ್ಕೆ ಸಾಕಷ್ಟು ಜಗತ್ತು ಎಷ್ಟು ವಿಶಾಲವಾಗಿದೆ ಅನ್ನೋದಕ್ಕಾಗಿ. ಇವನ್ ಇಟ್ ಇಸ್ ಡಾರ್ಕ್, sometimes when we open our eyes, so many things to see ಅನ್ನೋದಕ್ಕಾಗಿ I did that. ಹಾಗೆ ಇದು ಎಲ್ಲಿಂದ ತೊಗೊಂಬಂದ್ರಿ ಮ್ಯಾಮ್? ಅಂದರೆ ಮಾಡಿಸಿರೋದ? ನಮ್ಮ ಗೋಡನ್ನಲ್ಲೇ ನಾವು ಮಾಡ್ತೀವಿ. ನಾವು ಕಸ್ಟಮೈಸ್ ಮಾಡ್ತೀವಿ. ಕೆಲವೊಬ್ಬರಿಗೆ ಅವ್ರಿಗೆ ಏನು ಬೇಕೋ ಅದನ್ನ ಕೇಳ್ತಾರೆ, ಅದನ್ನ ನಾವು ಫೈಬರಲ್ಲಿ ಮಾಡಿಕೊಡ್ತೀವಿ. ಅದೇ ನಮ್ಮ ಸ್ಟುಡಿಯೋನ ಇದು ವರ್ಕ್ಶಾಪಲ್ಲಿ ಇದ್ದಂಥ ಪಿಲ್ಲರ್ಸೇ ಇವೆಲ್ಲ. ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಸ್ಪೇಸ್, ಅಂದರೆ ನಿಮ್ಮ ಇರೋ ಸ್ಪೇಸ್ನಲ್ಲಿ ಎಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡ್ಬೋದು, ಅಷ್ಟು ಅದ್ಭುತವಾಗಿನೇ ಆರ್ಗನೈಸ್ ಮಾಡಿದ್ದೀರಾ. ಪ್ರತಿಯೊಂದೂ ಎಲ್ಲೂ ನೋಡಿದ್ರೂ ಫ್ರೇಮ್ ಅಂತ ಅನಿಸುತ್ತೆ, ಎಲ್ಲೂ ಕ್ಯಾಮ್ರಾ ಇಟ್ಟರು ಅದು ಫ್ರೇಮ್ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಹೇಳಿ. ಇದು ಅಷ್ಟೇ, ಇದು ಬಾನಿ ಇತ್ತು ನನ್ನ ಹತ್ರ. ನಂತರ ಏನಿದೆ ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋ ಆಸೆ ನನಗೆ. ಸೊ ಸಿಮೆಂಟ್ ಬಾನಿ ಇತ್ತು, ಅದನ್ನ ಹಾಗೆ ಕೊಟ್ಟಾಕಕ್ಕೆ ಮನಸ್ಸಾಗಲಿಲ್ಲ. ಸೊ ನಾನು ಈ ಥರ ಬೇರೆ ಬೇರೆ ಪ್ಲಾಂಟ್ಸ್ನ ಇದರಲ್ಲಿ ಇಟ್ಟಿದ್ದೀನಿ. ಇದು ನನಗೆ ಎಲ್ಲೋ ಸಿಕ್ತು, ಅದನ್ನು ತೊಗೊಂಬಂದೆ. ಸೊ ಅದನ್ನು ಇಟ್ಟೆ. ಇದು ನಮ್ಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು, ಅದನ್ನು ತಂದಿಟ್ಟೆ. ಸೊ ಇಟ್ ಇಸ್ ಆಲ್ ಗಿವನ್ ಆ್ಯಂಡ್ ಬಾಟ್ ಆ್ಯಂಡ್ ಆಲ್ಸೋ ಸೋರ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಹಾಗೆ ಅದು ದೀಪ ಅನಿಸುತ್ತೆ. ಹೌದು, ಅದು ಸಿಂಗಲ್ ಕಲ್ಲಿಂದ ಮಾಡಿರೋವಂಥ ದೀಪ. ಅದು ಅದೆಲ್ಲಿಂದ ತಂದ್ರಿ ಮೇಡಮ್? ಅಂದರೆ ಅದು ನಾನು ಇವತ್ತೇ ಫಸ್ಟ್ ಟೈಮ್ ನಾನು ಹೌದಾ? ಅದು ಹಾಗಾಗಿ ನೋ, ಐ ಕಲೆಕ್ಟ್ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಸೊ ಒಂದು ಇದು ಇಂಥದನ್ನು ನಾವು ವಿ ಆಲ್ಸೋ ಸೆಲ್ ಹಿಯರ್. ಯಾಕೆ ನನ್ನ ಥರ ಮೈಂಡ್ಸೆಟ್ ಇರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅವ್ರಿಗೆ ಇದನ್ನು ಪ್ರೊವೈಡ್ ಮಾಡೋಣ ಅಂತ ಸುಮಾರಷ್ಟು. ವಿ ಆಲ್ಸೋ ಸೆಲ್ ಥಿಂಗ್ಸ್ ಹಿಯರ್ ವಿಚ್ ಇಸ್ ನಾಟ್ ಹಿಯರ್. ಎಲ್ಲ ಇದೆ, ಬಟ್ ವಿ ಆರ್ ಟ್ರೈಂಗ್ ಟು ಫಿಗರ್ ಔಟ್ ವೇರ್ ಟು ಡೂ, ಹೌ ಟು ಡೂ ಆಲ್ ದ್ಯಾಟ್. ಇನ್ನು ಲೆಫ್ಟಲ್ಲಿ ಹೋದರೆ there's library here. We have got around 9,000 books for children ಅಂತಲ್ಲ, ಎಲ್ಲರಿಗೂ ಇದೆ. ಸೊ ಕನ್ನಡದ ಮೇಲೆ ಇದೆ, ಇಂಗ್ಲೀಷ್ ಲಿಟ್ರೇಚರ್ ಮೇಲಿದೆ,
ಸೈನ್ಸ್ ಬುಕ್ಸ್ ಇದೆ, EVS ಮೇಲಿದೆ, ಯು ನೇಮ್ ಇಟ್ ನಮ್ಮ ಹತ್ರ ಅಷ್ಟು ಇದೆ. ಹಳೆಯ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಬುಕ್ಸ್ ಇದೆ. ಸೊ ಪೇಂಟಿಂಗಿಗೆ ಸಂಬಂಧಪಟ್ಟಂಥ ಬುಕ್ಸ್ ಇದೆ, ಮ್ಯಾಥ್ಸ್ಗೆ ಅಂದರೆ ಎಲ್ಲ. ಈ ಕೆಲವೊಂದು ಮಕ್ಕಳಿಗೆ ಡಿಸ್ಲೆಕ್ಸಿಕ್ ಇರ್ತಾರೆ ಮತ್ತು ಅವ್ರಿಗೆ ಏಡ್ಸ್ ಬೇಕಾಗತ್ತೆ ಹೇಳ್ಕೊಡೋದಕ್ಕೆ, ಅಂಥ ಬುಕ್ಸ್ ಎಲ್ಲ ಇದೆ ನನ್ನ ಹತ್ರ. ದಿಸ್ ಪ್ಲೇಸ್ ಇಲ್ಲೊಂದು ಸಣ್ಣ ಡಯಾಸ್ ಮಾಡಿದ್ದೀವಿ, ಒಂದು ಸಣ್ಣ ಸಣ್ಣ ಫಂಕ್ಷನ್ಸ್ ಮಾಡೋದಕ್ಕೆ ಆಗುತ್ತೆ ಅಂತ. ಸೊ ಹಿಯರ್ ವಿ ಹ್ಯಾವ್ ಸ್ಟೆಪ್ಸ್ ವೇರ್ ದೆ ಕೆನ್ ಸಿಟ್. ನಮ್ಮಲ್ಲಿ ಸ್ಟೋರಿ ಟೈಮ್ ಅಂತ ನಡೆಯುತ್ತೆ ಪ್ರತಿ ಶನಿವಾರ ಸಂಜೆ 5ರಿಂದ 6. ಆ ಟೈಮಲ್ಲಿ ಚಿಲ್ಡ್ರನ್ ಸಿಟ್ ಹಿಯರ್, ಲಿಸನ್ ಟು ಸ್ಟೋರೀಸ್. ದಟ್ ಈಸ್ ದ ಸ್ಪೇಸ್ ಗಿವನ್. ಸೊ ಎನಿ ಸಣ್ಣ ಪುಟ್ಟ ಫಂಕ್ಷನ್ ಲೈಕ್ ಅರೌಂಡ್ 25-30 ಪೀಪಲ್, ದಿಸ್ ಪ್ಲೇಸ್ ಇಸ್ ಫೈನ್. ಈಗ ನಿಮ್ಮ ಲೈಬ್ರರಿಯಲ್ಲಿ ನಿಮ್ಮ ಮಗಳಿಗೆ ಇಷ್ಟ ಆದಂಥ ಬುಕ್ಸು, ಬಿಕಾಸ್ ಅವರು ಕಲೆಕ್ಟ್ ಮಾಡಿರೋದೆ. ಮೇ ಬಿ ಫ್ರಮ್ ಪಾಸ್ಟ್ 30 years ಐ ಬೀನ್ ಡೂಯಿಂಗ್ ದಿಸ್. ನಾನು ಮದುವೆ ಆದಾಗಿಂದ ಅರುಣ್ಗೂ ಹುಚ್ಚಿತ್ತು, ಅರುಣ್ ಹತ್ರ ಸಾಕಷ್ಟು ಬುಕ್ಸ್ ಇತ್ತು. ಅದನ್ನು ನೋಡಿ ನನಗೆ ಖುಷಿ ಆಯಿತು, ಬಿಕಾಸ್ ನಾನು ಅರುಣ್ ನೋಡಿಕೊಂಡೇ ಬೆಳೆದಿದ್ದು. ಅರುಣ್ ಏನು ಇಷ್ಟಪಡ್ತಾಯಿದ್ರು ಅದೆಲ್ಲ ನಂಗೆ ತುಂಬ ಖುಷಿಯಾಗ್ಬಿಡೋದು, ತುಂಬ ಅರೆ ಎಷ್ಟು ಡಿಫ್ರೆಂಟ್ ಅಲ್ಲ ಇವರು ಅಂತ ಅನಿಸೋದು. ಸೊ ಹಾಗಾಗಿ ಅವ್ರನ್ನ ಪ್ರೋತ್ಸಾಹ ಮಾಡೋ ಆ ಟರ್ಮ್ಸಲ್ಲೇ ನಾನು ಸಾಕಷ್ಟು ಬೆಳೆದೆ. ಅದ್ರ ಜೊತೆ ಈ ಬುಕ್ಸ್ ಜೊತೆಗೆ ನನ್ನ ಬುಕ್ಸ್ ಎಲ್ಲ ಆ್ಯಡ್ ಆಯಿತು, ಅರುಣ್ ಬುಕ್ಸ್ ಆ್ಯಡ್ ಆಯಿತು. ಆಮೇಲೆ ನನ್ನ ಮಕ್ಕಳು ಹುಟ್ಟಿದ್ರು, ಅವ್ರಿಗೆ ಬುಕ್ಸನ್ನ ಏನೇನೋ ತೊಗೊಂಬಂದು ಕೊಡ್ತಾಯಿದ್ದೆ. ಹಾಗಾಗಿ ಎಲ್ಲ ಆ್ಯಡ್ ಆಗಿ ಇವತ್ತು ಆಲ್ಮೋಸ್ಟ್ ಅರೌಂಡ್ 9,000 ಬುಕ್ಸ್ ವಿ ಹ್ಯಾವ್. ಇಟ್ಸ್ ಆಲ್ ಪರ್ಸ್ನಲ್ ಕಲೆಕ್ಷನ್. ಇತ್ತೀಚೆಗೆ ನಮಗೆ ಬೇರೆಯವ್ರು ಎಷ್ಟೊಂದು ಜನ ಬುಕ್ಸನ್ನ ತಂದು ಡೊನೇಟ್ ಮಾಡ್ತಾಯಿದ್ದಾರೆ. ಈಗ ಇನ್ಮೇಲೆ ಅದನ್ನು ಕೂಡ ವಿಲ್ ಡಿಸ್ಪ್ಲೇ ಇಟ್ ಹಿಯರ್. ಅಂದರೆ ಇಲ್ಲೊಂದು ಲೈಬ್ರರಿ ಮಾಡಬೇಕು, ಸ್ಟೇಜ್ ಮಾಡಬೇಕು, ಆ ಥರದ್ದು ಥಾಟ್ ಹೇಗೆ ಬಂತು ನಿಮಗೆ ಅಂತ? ಯೂಶಲ್ ಆಗಿ ಆರ್ಟ್ ಸ್ಕೂಲ್ ಅಂದರೆ ಒಂದು ಸಿಂಪಲ್ ಒಂದು ರೂಮ್ ಇರುತ್ತೆ, ಹಾಲ್ ಇರುತ್ತೆ, ಅದರಲ್ಲೇ ಎಲ್ಲರೂ ಬರ್ತಾರೆ, ಒಂದಷ್ಟು ಬುಕ್ಸ್ ಇರುತ್ತೆ. ಇದೇ ಥರದ್ದು ಕ್ರೈಟೀರಿಯಾನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಅದನ್ನು ನಾವು ಕೂಡ ನೋಡಿದ್ದೀವಿ. ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ಈ ಥಾಟ್ ಹೇಗೆ ಬಂತು ನಿಮಗೆ? ಅಂದರೆ ಆಪರ್ಚುನಿಟಿ ಕ್ರಿಯೇಟಿವ್ ಇದೆ ನನಗೆ. ಒಂದು ಮಕ್ಳಿಗೆ ಏನು ನನ್ನ ಕಡೆಯಿಂದ ಜಾಸ್ತಿ ಕೊಡೋಕ್ಕಾಗತ್ತೆ ಅನ್ನೋದು ಆಲ್ವೇಸ್ ಮೈ ಕ್ವಶನ್ ಮಾರ್ಕ್. ಇವಾಗ ನಾನು ಹಾಡು ಹೇಳ್ತೀನಿ, ನಾನು ಸೊ ಸಂಗೀತದ ಬಗ್ಗೆ ಒಲವಿದೆ, ಪೇಂಟಿಂಗ್ ಮಾಡ್ತೀನಿ ನಾನು. ಸೊ ಅದು ಐ ಲವ್ ಕುಕಿಂಗ್, ಐ ಆಮ್ ಪ್ಯಾಷನೇಟ್. ಸೊ ಅದ್ರ ಮೇಲೆ ಬುಕ್ಸ್ ಇದೆ. ಸೊ ಇಂಥದ್ದು ಆಸೆ ಇಲ್ಲ ಅಂತ ಇಲ್ಲ, ಎಲ್ಲದ್ರ ಬಗ್ಗೆನೂ ಆಸೆ ಇರೋದ್ರಿಂದ ಸೊ ಅದು ಯಾವುದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಜಾಗ ಮಾಡ್ತಾ ಹೋದೆ ಅಷ್ಟೇ. ಸೊ ಇಲ್ಲಿ ವಿ ಆರ್ ಆಲ್ಸೋ ಥಿಂಕಿಂಗ್ ಆಫ್ ಡೂಯಿಂಗ್ ಹೆಲ್ದಿ ಈಟ್ಸ್ ಏರಿಯಾ ಅಂತ. ಅಂದರೆ ಐ ವಾಸ್ 80 kilos ಆ್ಯಂಡ್ ಐ ಹ್ಯಾವ್ ಕಮ್ ಬ್ಯಾಕ್ ಟು 59 kilos ಆ್ಯಂಡ್ ಹ್ಯಾಡ್ ಸಿವಿಯರ್ ಮೈಗ್ರೇನ್. ಸೊ ನನಗೆ ಅದರಿಂದ ಕಡಿಮೆ ಆಯಿತು. ಸೊ ನನಗೆ ಏನು ಬೆನಿಫಿಟ್ ಸಿಕ್ಕಿದೆ ನನ್ನ ಆಹಾರದಿಂದ, ಐ ಜಸ್ಟ್ ವಾಂಟ್ ಟು ಗಿವ್ ದ ಸೇಮ್ ಅಂತ ಹೇಳಿ ಹೆಲ್ದಿ ಈಟ್ಸ್ ಏರಿಯಾ ಅಂತ ಮಾಡ್ತಾಯಿದ್ದೀನಿ. ದಟ್ ಈಸ್ ಗೋನ್ ಟು ಬಿ ಪ್ರೀ ಬುಕ್ಕಿಂಗ್. ಒಂದು 20 ಜನ ಅಷ್ಟೇ ತೊಗೊಳ್ಳೋದು ಫಾರ್ ಬ್ರಂಚ್. ವಿ ಹ್ಯಾವ್ ಬ್ರಂಚ್ ಆ್ಯಂಡ್ ಡಿನ್ನರ್ ಅಷ್ಟೇ. ವಿ ಡೋಂಟ್ ಹ್ಯಾವ್ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಅಂತ ಇಲ್ಲ, ಬಿಕಾಸ್ ಐ ಫಾಲೋ ದ ಸೇಮ್ ಥಿಂಗ್. I eat brunch and also I have dinner 6 o'clock. So we have soups and salads in the evening, and we only have steamed, no deep fried, no sweets. So ಬೆಳಗ್ಗೆ ಬಂದು it will be complete meal, protein meal. ಅದರಲ್ಲೂ ಅಷ್ಟೇ ಸ್ವೀಟ್ಸ್ ಇರಲ್ಲ, ಕರ್ದಿದ್ದ ಪದಾರ್ಥ ಇರಲ್ಲ. So we are starting that very soon here. ಆಲ್ ದ ಬೆಸ್ಟ್ ಮ್ಯಾಮ್. ನಿಮ್ಮ ವೇ ಆಫ್ ಥಿಂಕಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ನನಗೆ ಅನಿಸುತ್ತೆ. ಈವನ್ ದೋ ಅರುಣ್ ಸರ್ ಕೂಡ ಅಷ್ಟೇ, ಅವರು ಯೋಚನೆ ಮಾಡೋದು ಕೂಡ ತುಂಬ ಡಿಫ್ರೆಂಟಾಗಿ ಇರುತ್ತೆ. ಹಾಗೆ ಈ ಸ್ಪೇಸ್ ಏನಕ್ಕೆ ಅಂದರೆ ಜಸ್ಟ್ ನಾರ್ಮಲಾಗಿ ಬಿಟ್ಟಿದ್ದೀರಾ ಅಥವಾ ಇಲ್ಲಿ ಹ್ಯಾಂಡ್ ವಾಶ್ ಇದೆ, ಒಳಗಡೆ ಹ್ಯಾಂಡ್ ವಾಶ್ ಇದೆ. ಸೊ ದಟ್ಸ್ ಆಲ್ ಇಟ್ ಇಸ್. ದಿಸ್ ಸ್ಪೇಸ್ ಇಸ್ ಓನ್ಲಿ ಟು ಕವರ್ ದ್ಯಾಟ್. ಐ ಮೀನ್ ದಿಸ್ ಇದೆಲ್ಲ ನಮ್ಮ ಗೋಡೌನ್ನಲ್ಲಿ ವರ್ಕ್ಶಾಪಲ್ಲಿ ಏನೇನು ಮೆಟೀರಿಯಲ್ ಇತ್ತು ಅದನ್ನು ಯೂಸ್ ಮಾಡಿದ್ದೀವಿ ಅಷ್ಟೇ ಹೊತ್ತು ಆಚೆ ಕಡೆಯಿಂದ ಏನೂ ಸೋರ್ಸ್ ಮಾಡಿಲ್ಲ. ಹಾಗೆ ಯೂಶಲ್ ಆಗಿ ನನಗೆ ಅದೇ ಅನ್ನಿಸ್ತಾ ಇದೆ. ಪ್ರಾಬಬ್ಲಿ ನಾನು ಇಂಗ್ಲೀಷ್ ಸಿನಿಮಾಸ್ ಅಂದರೆ ಇವಾಗ ನಾವು ನೋಡ್ತಾ ಇರ್ತೀವಲ್ವ, ಇವಾಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಬರುವಂತಹ ಎಮಾ ವ್ಯಾಟ್ಸನ್ ಅವ್ರದ್ದಾಗಿರ್ಬೋದು, ಅಂದರೆ ಆಗಿಂದು ವಿಂಟೇಜ್ ಲುಕ್ಕನ್ನೇ ಕ್ರಿಯೇಟ್ ಮಾಡಿರುವಂತಹ ಸ್ಪೇಸ್ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಕೂತ್ಕೊಳ್ಳೋದು ಕೂಡ ತುಂಬ ಯೂನೀಕ್ ಆಗಿ ಮಾಡ್ಕೊಂಡಿದ್ದೀರಾ. ಅಲ್ಲಿ ಸಿಟ್ಟಿಂಗ್ ಸ್ಪೇಸ್ ಅನಿಸುತ್ತೆ ಅಲ್ಲ? ಮೆಟ್ಲು ಹತ್ಕೊಂಡು ಹೋಗಿ ಕೂತ್ಕೊಳ್ಬೋದು, ಅಲ್ಲೊಂದು ಸ್ವಲ್ಪ ಜನ ಕೂತ್ಕೋಬೋದು, ಇಲ್ಲೂ ಕೂತ್ಕೋಬೋದು. ಸೊ ಅದಕ್ಕಾಗಿ ಮಾಡಿದ್ರೆ ಮೈ ಮೈಂಡ್ ಇಸ್ ಟಕ್ ಸಮ್ವೇರ್ ದೇರ್ ಓನ್ಲಿ ವಿಂಟೇಜ್ ಓನ್ಲಿ. ನಾನು ಅಷ್ಟು ವರ್ಷಗಳ ಹಿಂದೆನೇ ಇದ್ದೀನಿ ಮೋಸ್ಟಾಗಿ ವಿತ್ ಆಲ್ ದಿಸ್, ಬಿಕಾಸ್ ಐ ಆಮ್ ಹ್ಯಾಪಿ, ಐ ಕನೆಕ್ಟ್. ಅಂದರೆ ಜೇನ್ ವಾಟ್ಸನ್ ಸಮಥಿಂಗ್, ನಾನು ಆ ಥರದ್ದು ಈ ಬುಕ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಪ್ರಾಬಬ್ಲಿ ಹಿಂಗಿರ್ಬೋದು. ಈ ನೆಟ್ಫ್ಲಿಕ್ಸಲ್ಲಿ ನಾವು ಸೀರೀಸ್ ನೋಡ್ತೀವಲ್ವಾ, ಅವಾಗಿಂದ ಲಿಟ್ರೇಚರ್ ಸಂಬಂಧಪಟ್ಟಂತೆ ಹಾಗೆ ಯಾವಾಗ ಯಾವ ಥರ ಸಿವಿಲೈಸೇಷನ್ ಆಗ್ತಾಯಿತ್ತು ಅದನ್ನೆಲ್ಲ ನೋಡಿದಾಗ ಪ್ರಾಬಬ್ಲಿ ನಮ್ಗೆ ಈ ಥರ ಅಟ್ಮಾಸ್ಫಿಯರ್ ಕಾಣಿಸುತ್ತೆ. ಬಟ್ ಆದರೆ ಓಕೆ, ಬ್ಯಾಂಗ್ಳೂರಲ್ಲಿ ಕೂಡ ಅದರಲ್ಲೂ ಮೀರಾ ಮ್ಯಾಮ್ ಈ ಥರ ಎಲ್ಲ ಯೋಚನೆ ಮಾಡಿ
ಅಂದರೆ ನೀವು ಸ್ವಲ್ಪ ಇನ್ಸ್ಪೈರ್ಡಾ ಆ ಥರ? ಇಲ್ಲ ಇಲ್ಲ, ಐ ಆಮ್ ಕನೆಕ್ಟೆಡ್ ಟು ದಿಸ್. ಯಾಕೆಂದರೆ ಐ ಆಮ್ ಫ್ರಮ್ ಅನ್ ಆರ್ಟಿಸ್ಟಿಕ್ ಫ್ಯಾಮಿಲಿ. ನನ್ನ ಮುತ್ತಜ್ಜಿ ಆರ್ಟಿಸ್ಟು, ನನ್ನ ಅಜ್ಜಿ ಆರ್ಟಿಸ್ಟು, ನನ್ನ ಅಮ್ಮ ಆರ್ಟಿಸ್ಟು, ನನ್ನ ಅಕ್ಕ ಆರ್ಟಿಸ್ಟು. ಸೊ ಇಟ್ಸ್ ದೇರ್ ಇನ್ ದ ಬ್ಲಡ್. ಒಂಥರ ಇದನ್ನೆಲ್ಲ ಬಿಟ್ಟು ಯು ಕಾಂಟ್ ಲಿವ್. ಇಟ್ಸ್ ಅ ಲೈಫ್ ಸ್ಟೈಲ್ ಆ್ಯಕ್ಚುಲಿ. ಸೊ ತಿನ್ನೋ ಆಹಾರ, ಯೋಚನೆ ಮತ್ತು ಕಾರ್ಯ ಮೂರು ಅಲೈನ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಐ ಆಮ್ ವರ್ಕಿಂಗ್. ಸೊ ವೆನ್ ಚಿಲ್ಡ್ರನ್ ಕಮ್ ಇನ್ಸೈಡ್, ಟೇಕ್ ಅವೇಗೆ ಸಾಕಷ್ಟಿರಬೇಕು. ಜಂಕ್ ವಿ ಡೋಂಟ್ ಎನ್ಕರೇಜ್. ನಾನು ವರ್ಕ್ಶಾಪ್ಸ್ ಮಾಡ್ತೀನಿ ಇಲ್ಲಿ. ವರ್ಕ್ಶಾಪ್ ಮಾಡ್ಬೇಕಾದ್ರೆ ಕೂಡ ನಾನು ನೋಡ್ತೀನಿ ಅವ್ರಿಗೆ ಒಳ್ಳೆ ಆಹಾರನೇ ಸಿಗಬೇಕು. ಸೊ ಅವ್ರಿಗೆ ಬಿಸ್ಕೆಟ್ಸ್ ಕೊಡೋದು ಅಥವಾ ಹಾಲು ಕೊಡೋದು, ಹಾಲು ಬಿಸ್ಕೆಟ್ಸ್ ಎಲ್ಲ ನನ್ನ ಪ್ರಕಾರ ಇಟ್ ಈಸ್ ರಾಂಗ್ ಅಂತ ಐ ಡೋಂಟ್ ಗಿವ್. ಆಹಾರ ಪೌಷ್ಟಿಕವಾಗಿದ್ದರೆ ಅವ್ರಿಗೆ ಪದೇ ಪದೇ ಹಶ್ವಾಗಲ್ಲ ಅನ್ನೋದೇ ನನ್ನ ಕಾನ್ಸೆಪ್ಟ್. ಸೊ ವಿ ಡೂ ದ್ಯಾಟ್ ಹಿಯರ್. ನಾನೇ ಕುಕ್ ಮಾಡ್ತೀನಿ ಮಕ್ಕಳಿಗೆ. 40 ಜನ ಬರ್ತಾರೆ ವರ್ಕ್ಶಾಪ್ಗೆ. ಐ ಕುಕ್ ಮೈ ಸೆಲ್ಫ್ ಬಿಕಾಸ್ ಐ ವಾಂಟ್ ಟು ಗಿವ್ ಬೆಸ್ಟ್. I don't use refined oil. I use only ghee and cold pressed oil. ನಾನು ಆ ಎಣ್ಣೆ ಕೂಡ ನಮ್ಮ ಗಾಣದಲ್ಲೇ ಮಾಡಿಸ್ತಾ ಇದ್ದೀನಿ ಈಗ. ಹಾಗಾಗಿ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಐ ಡೂ ಫಸ್ಟ್ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನನಗದು ಬೆನಿಫಿಟ್ ಆಗಿದೆ ಅಂದಾಗ ದೆನ್ ಐ ಗಿವ್ ಇಟ್ ಔಟ್. ದಿಸ್ ಆಲ್ಸೋ ವೆನ್ ದೆ ಗೆಟ್ ಇನ್ಸೈಡ್, ಅವ್ರಿಗೊಂಥರ ಮನ್ಸಿಗೆ ಹಾಯಾಗಬೇಕು, ಇಲ್ಲೊಂದು ಸ್ವಲ್ಪ ಹೊತ್ತು ಇರಬೇಕು ಅನಿಸ್ಬೇಕು. ಆಮೇಲೆ ತುಂಬ ಆಡಂಬರವಾಗಿ ನಾನೆಲ್ಲ ಇಟ್ಟಾಗ ನಾನು ಅದನ್ನ ಪ್ರೊಟೆಕ್ಟ್ ಮಾಡಬೇಕಾಗಿ ಬರುತ್ತೆ. ಮಕ್ಕಳಿಗೆ ಫ್ರೀಡಮ್ ಕೊಡೋಕ್ಕಾಗಲ್ಲ. ಅದಕ್ಕೆ ಮಿನಿಮಮ್ ಆಗಿ ಇಟ್ಕೊಂಡು ಅವ್ರಿಗೆ ಜಾಸ್ತಿ ಉಪಯೋಗಿಸೋಕೆ ಅವಕಾಶ ಮಾಡ್ಕೊಳ್ಳೋಣ ಅಂತ ಐ ಮೇಡ್ ದಿಸ್. ಹಾಗೆ ಅದು ನೋಡಿ ಮೇಡಮ್, ಅವಾಗ ನಮ್ಮ ಮನೆಗಳಲ್ಲಿ ಸುಮ್ಮನೆ ಏನೋ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಅದನ್ನು ಯೂಸ್ ಮಾಡಿದೆ ಅಥವಾ ಆ ರೀತಿಯಾಗಿರ್ತಾ ಇತ್ತು. ಅಂದರೆ ಇವಾಗ ಪಾಟ್ಸ್ ಅನ್ನೋದು, ಅದರಲ್ಲೂ ಮಣ್ಣಿನ ಮಡಿಕೆ ಅನ್ನೋದು ಬೆನಿಫಿಟ್ಸ್ ತುಂಬಾ ಇದೆ, ಅದರಲ್ಲೂ ಹೆಲ್ತಿಗೆ ತುಂಬಾ ಇದೆ. ಆದರೆ ನೀವು ಅದನ್ನು ಗಿಡ ಇಡೋದಕ್ಕೆ ತುಂಬ ಅಂದರೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಲಿಟ್ರಲಿ ಆ ಸ್ಪೇಸ್ ಮಾತ್ರ ಅದು ಹೇಗೆ ಬಂತು ತಲೆಗೆ? ನೋ ವಾಟ್ ಎವರ್ ಐ ಹ್ಯಾವ್, ಐ ಆಮ್ ಥಿಂಕಿಂಗ್ ಆಫ್ ಯೂಸಿಂಗ್ ಇಟ್ ಇನ್ ಡಿಫ್ರೆಂಟ್ ವೇಸ್ ಅಷ್ಟೇ. ಒಂದೇ ಥರ ಉಪಯೋಗಿಸೋ ಬದಲು ಬೇರೆ ಬೇರೆ ಥರ ಉಪಯೋಗಿಸ್ಬೋದು. ಇದು ಅಲ್ಲಿ ಹಳ್ಳಿಯವರು ತಲೆ ಮೇಲೆ ಹಾಕ್ಕೊಂಡು ಹೋಗೋದಕ್ಕೆ ಅದಿರೋದು. ಬಟ್ ಇಲ್ಲಿ ನಮ್ಗೆ ಆ ಉಪಯೋಗಕ್ಕೆ ಬರೋಲ್ಲ. ಸೊ ಐ ಥಾಟ್ ಹೌ ಐ ಕ್ಯಾನ್ ಯೂಸ್ ದಿಸ್ ಅಂತ ಮಾಡಿದೆ. ಇಲ್ಲಿ ನನ್ನ ಗಂಡನ ಪ್ರಶಸ್ತಿಗಳು ಸಾಕಷ್ಟಿದೆ, ಅದನ್ನ ಡಿಸ್ಪ್ಲೇ ಮಾಡೋಕ್ಕೆ ಜಾಗ ಬೇಕು. ಸೊ ಐ ಆಮ್ ಜಸ್ಟ್ ಸೀಯಿಂಗ್ ಆಲ್ವೇಸ್ ವೇರ್ ಐ ಕ್ಯಾನ್ ಕೀಪ್ ಆ್ಯಂಡ್ ಮೇಕ್ ಇಟ್ ಲುಕ್ ನೈಸ್. ದಟ್ಸ್ ಇಟ್. ಆ್ಯಂಡ್ ನಿಮ್ಮ ಈ ಸ್ಪೇಸಲ್ಲಿ ನನಗೆ ಅಟ್ರಾಕ್ಟಿವ್ ಅನಿಸಿದ್ದು, ಅಲ್ಲೊಂದು ಸ್ಟ್ಯಾಚ್ಯೂ ಇದೆ, ಅದ್ರ ಬಗ್ಗೆ ಹೇಳಬೇಕು. ಅದೇನಿಲ್ಲ, ಅದೇ ಆ್ಯಸ್ ಐ ಸೆಡ್, ಇನ್ ಮೈ ಸ್ಟುಡಿಯೋ ಐ ಹ್ಯಾವ್ ಎನ್ ನಂಬರ್ ಆಫ್ ಐಟಮ್ಸ್ ವೇರ್ ಐ ವಾಂಟೆಡ್ ಟು ಮೇಕ್ ಯೂಸ್ ಆ್ಯಂಡ್ ಐ ವಾಂಟೆಡ್ ಟು ಸೆಲ್ ಆಲ್ ಆಫ್ ದೆಮ್ ಹಿಯರ್. ಅದಕ್ಕಾಗಿ ವಿ ಡಿಸ್ಪ್ಲೇಡ್. ಒಂದು ಡಿಸ್ಪ್ಲೇ ಮಾಡಿದಾಗ ಒಂದು ಐಡಿಯಾ ಬರುತ್ತೆ, ನಾನು ಮನೆಯಲ್ಲಿ ತೊಗೊಂಡೋಗಿ ಈ ಥರ ಡಿಸ್ಪ್ಲೇ ಮಾಡ್ಬೋದು ಅಂತ. ಬರೀ ಆ್ಯಸ್ ಯು ಸೆಡ್ ಮೂಲೆಯಲ್ಲಿದ್ದಾಗ ಅದ್ರ ಬಗ್ಗೆ ಉಪಯೋಗ ನಮಗೆ ಗೊತ್ತಾಗಲ್ಲ. ಈ ಡಿಸ್ಪ್ಲೇ ಮಾಡಿ ತೋರಿಸಿದಾಗ ಅನಿಸುತ್ತೆ, ಓಕೆ ನನ್ನ ಮನೇಲಿ ತೊಗೊಂಡಾಗ ನಾನು ಈ ಥರ ಇಟ್ಕೋಬೋದು ಒಂದು ಜಾಗದಲ್ಲಿ ಅಂತ. ಸೊ ದಟ್ ಇಸ್ ವೈ ಐ ಮೇಡ್ ದೀಸ್ ಟು. ಇಲ್ಲಿ ಹಾಕಿದ್ದೀನಿ. ಸೊ ಎನಿಬಡಿ ಕ್ಯಾನ್ ಬೈ ಇಟ್ ಫ್ರಮ್ ಅಸ್. ವಿ ಹ್ಯಾವ್ ಆ ಥರ ಸಾಕಷ್ಟು ವಸ್ತುಗಳು ನಮ್ಮ ಹತ್ರ ಇದೆ. ಸೊ ವಿ ಗೋಣ ಪೋಸ್ಟ್ ಇಟ್. ವಿ ಮೇಡ್ ಗ್ರೂಪ್, ವಿ ಬಿನ್ ಪೋಸ್ಟಿಂಗ್ ಇಟ್. ಯಾರು ಆ ಥರ ಬೇಕಿದ್ರು ದೇ ಕ್ಯಾನ್ ಬೈ ಫ್ರಮ್ ಅಸ್. ಹಾಗೆ ಮುಂದೆ ಹೋಗೋಣ. ದಿಮ್ಮಿ ಸಿಕ್ತು. ಸೊ ಅದ್ರ ಮೇಲೆ ನಾನು ಪಾಟ್ ಇವತ್ತು ಹಿಂಗೆ ಇಟ್ಟಿದ್ದೀನಿ, ನಾಳೆ ನಾನು ಐ ಡೋಂಟ್ ನೋ, ಐ ವಿಲ್ ಚೇಂಜ್ ಇಟ್ ಅಗೇನ್. ದಿಸ್ ಗಿವ್ಸ್ ಮಿ ಲೋಡ್ಸ್ ಆಫ್ ಒಂಥರ, ನಾನು ಬುರುಡೆಗೂ ಒಂದು ಕಸರತ್ತು, ಜೊತೆಗೆ ನನಗೆ ಒಂಥರ ಖುಷಿ ಕೂಡ. ದಟ್ ಈಸ್ ವೈ ಐ ಡೂ ದಿಸ್. ಹಿಯರ್ ನನ್ನ ಗಂಡನ ಗುರುಗಳದ್ದು ಫೋಟೋ, ಇದನ್ನ ನಾನೇ ಪೇಂಟ್ ಮಾಡಿದ್ದು. ಸೊ ಐ ಹ್ಯಾವ್ ಕೆಪ್ಟ್ ಇಟ್ ಹಿಯರ್. ಸೊ ದಿಸ್ ಈಸ್ ಮೈಸೂರು ಸ್ಟೈಲ್ ಟ್ರೆಡಿಷ್ನಲ್ ಪೇಂಟಿಂಗ್ ಅಂತ. ಇದು ಇವಾಗ ಕಡಿಮೆ ಆಗೋಗಿದೆ. ಇದು ಎಲ್ಲೂ ನಾವು ಮಾರ್ಕೆಟಲ್ಲಿ ನೋಡೋದೇ ಇಲ್ಲ. ಇದನ್ನು ಮಾಡೋ ರೀತಿಯೇ ಬೇರೆ, ಇದಕ್ಕೆ ಇರೋ ಅಂಥ ಕನೆಕ್ಷನ್ನೇ ಬೇರೆ. ಒಬ್ಬ ಆರ್ಟಿಸ್ಟು ಹೆಂಗೆ ಮಾಡ್ತಾನೆ ಅದನ್ನ, ಅದು ಅವನಿಗೆ ಪೇಂಟಿಂಗಿಗೆ ಒಂದು ಕೆಮಿಸ್ಟ್ರಿ ಅದು. ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ದೀಸ್ ಆರ್ ಆಲ್ಸೋ ಆ್ಯಂಟಿಕ್ ಕಲೆಕ್ಷನ್ಸ್ ದಟ್ ಐ ಹ್ಯಾವ್. ನಂಗೆ ಆ್ಯಸ್ ಐ ಸೆಡ್ ಗಿಡ ತುಂಬ ಹುಚ್ಚು ನನಗೆ. ಸೊ ಐ ಹ್ಯಾವ್ ಟ್ರಂಕ್ಗಳು ಅಷ್ಟೇ. ನಾನು ಎಲ್ಲಿ ನಮ್ಮ ಮುತ್ತಜ್ಜಿದು ಎಲ್ಲ ಸ್ಟೋರ್ ಮಾಡಿ. ವಿ ಹ್ಯಾವ್ ಅರೌಂಡ್ 50 ಟ್ರಂಕ್ಸ್ ಲೈಕ್ ದಿಸ್ ವಿತ್ ಮೀ ಆ್ಯಂಡ್ ಆಲ್ ಆಫ್ ದಿಸ್ ಐ ವಾಂಟ್ ಟು ಸೆಲ್. ಈ ಜಾಗನೂ ಅಷ್ಟೇ. ವೆನ್ ಇಟ್ ಕಮ್ಸ್ ಟು ದಿಸ್, ನನಗೆ ದೇವ್ರ ಮನೆ ಅಂದಾಗ ಎಲ್ಲ ಯಾರಿಗೂ ಪಾರ್ಶಾಲಿಟಿ ಮಾಡಬಾರ್ದು ಅಂತ ಎಲ್ಲ ದೇವ್ರುಗಳನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಇದ್ದಾರೆ ಇದರಲ್ಲಿ. ಐ ಆಮ್ ಸೊ ಹ್ಯಾಪಿ. ಆ್ಯಂಡ್ ಮೈ ಫೇವ್ರೇಟ್ ಇಸ್ ಗಣೇಶ. ಎಸ್, ಹೀ ಈಸ್ ಆಲ್ವೇಸ್ ದೇರ್. ಇದು ನಂದು ಪೇಂಟಿಂಗು. ಸೊ ಆಲ್ ದೀಸ್ ಆರ್ ಎಷ್ಟೊಂದು ಜನ ನಮಗೆ ಗಿಫ್ಟಾಗಿ ಕೊಟ್ಟಿರೋ ಐಟಮ್ಸ್ ಎಲ್ಲ ಇಟ್ಟಿದ್ವಿ. ಅದಲ್ಲದೆ ವಿ ಆರ್ ಆಲ್ಸೋ, ದಿಸ್ ಪ್ಲೇಸ್ ಇಸ್ ಲೈಕ್ ಥ್ರಿಫ್ಟ್. ಅಂದರೆ ವಿ ರೀಯೂಸ್, ರೀಸೈಕಲ್ ಆ್ಯಂಡ್ ರೆಡ್ಯೂಸ್. ಐ ಬಿಲೀವ್ ದಟ್ ಕಾನ್ಸೆಪ್ಟ್. ನನ್ನ ಹತ್ರ ಇರೋದನ್ನು
ಕೆಲವೊಂದ್ಸಲಿ ಹುಡುಕ್ತಾ ಇರ್ತಾರೆ, ಎಷ್ಟೊಂದು ಜಾಗದಲ್ಲಿ ಸಿಕ್ಕಿರಲ್ಲ ಅವ್ರಿಗೆ. ಬಟ್ ದೇ ಕೆನ್ ಆಲ್ವೇಸ್ ಬೈ ಇಟ್ ಫ್ರಮ್ ದಿಸ್ ಪ್ಲೇಸ್. ಥ್ರಿಫ್ಟ್ ಅನ್ನೋದು ಅಬ್ರಾಡಲ್ಲಿ ತುಂಬ ಹೆಸರು ಮಾಡಿದೆ. ಯಾಕಂದರೆ ಈಗ ನೀವು ಥ್ರಿಫ್ಟ್ ಅಂದರೆ ನಾನು ಕೇಳ್ಬೇಕು ಅನಿಸ್ತು ಮ್ಯಾಮ್. ಈಗ ಥ್ರಿಫ್ಟ್ ಅಂದರೆ ಸಾಕಷ್ಟು ಜನಕ್ಕೆ ಓ ಇಟ್ಸ್ ಯೂಸ್ಡ್ ಒನ್ ತೊಗೋಬಾರ್ದು ಹಾಗೆ ಹೀಗೆ ಅನ್ನೋ ಒಂದು ಥಾಟ್ನ ಆಲ್ರೆಡಿ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರೂ ಅದನ್ನು ಹೇಳಿಲ್ಲ, ಬಟ್ ಸ್ಟಿಲ್ ಅವ್ರ ಮನಸ್ಸಲ್ಲೇ ಆ ಥರ ಕೂತ್ಕೊಂಡ್ಬಿಟ್ಟಿದೆ. ಬಟ್ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ವೇ ಆಫ್ ರೀಯೂಸಿಂಗ್ ಥಿಂಗ್ಸ್. ಸೊ ನೀವು ಹೇಳಿ ನಿಮ್ಮ ಐಡಿಯಾ ಅದ್ರ ಸೊ ಬಗ್ಗೆ. ನಾವು ಹಳೆಗಾಲದಲ್ಲಿ ಏನಾಗ್ತಾ ಇತ್ತು, ಒಂದು ತಟ್ಟೆ ಲೋಟದಿಂದ ಹಿಡಿದು ನಾವು ಅಕ್ಕಪಕ್ಕದ ಮನೆಯಿಂದ ತೊಗೊಂಡು ಬರ್ತಾ ಇದ್ವಿ. ಈಗೇನೋ ನನ್ನ ಮನೇಲಿ ಫಂಕ್ಷನ್ ಅಂದ ತಕ್ಷಣ ಜನಗಳು ಹಾಗೆ ಬಂದು ಸೇರೋರು. ಓ ಇವ್ರ ಮನೇಲಿ ಮದುವೆ, ಎಲ್ಲರೂ ಸೇರಿಕೊಂಡು ಅವ್ರ ಎನರ್ಜಿನ ಕಾಂಟ್ರಿಬ್ಯೂಟ್ ಮಾಡೋರು. ಮತ್ತು ಅವ್ರ ಮನೇಲಿರುವಂಥ ಇವ್ರ ಮೇಲಿಂದ ತಟ್ಟೆ ಲೋಟಗಳು ತರ್ತಾಯಿದ್ರು, ಇನ್ನೊಂದು ಮನೆಯಿಂದ ಏನೋ ಪಾತ್ರೆ ತರ್ತಾಯಿದ್ರು. ಎಲ್ಲ ಫಂಕ್ಷನ್ ಆದಮೇಲೆ ಎಲ್ಲ ತೊಳೆದು ವಾಪಸ್ ಅವ್ರವ್ರ ಮನೆಗೆ ಕಳಿಸ್ಬಿಡೋರು. ಸೊ ಇದರಿಂದ ಏನು ಯೂಸು ಅಂದರೆ, ನಾವು ಆ ಪರಿಸರಕ್ಕೆ ಯಾವುದು ಕಸನ ಕೊಡಲ್ಲ. ಈಗ ಏನಾಗ್ತದೆ, ಒಂದು ಡಿಗ್ನಿಟಿಗಾಗಿನೋ ಅಥವಾ ಒಂದು ಪ್ರೆಸ್ಟೀಜ್ಗೆ ಆ ಕಾರಣಕ್ಕಾಗಿ ನಾವು ಸಾಕಷ್ಟು ಈಗ ಬಿಸ್ಲರಿ ಬಾಟ್ಲ್ಗಳನ್ನ ನಮ್ಮ ಏರಿಯಾದಲ್ಲಿ ಬ್ಯಾನ್ ಮಾಡಿದ್ದೀವಿ. ವಿ ಸೇ ನೋ ಟು ಬಿಸ್ಲರಿ ಬಾಟಲ್ಸ್. ದ ರೀಸನ್ ಇಸ್ ದಿಸ್, ಅದ್ರಲ್ಲಿ ಕುಡಿದ್ರೆ ನಮ್ಮ ದೇಹಕ್ಕೆ ಹಾನಿ ಫಸ್ಟು. ಸೆಕೆಂಡು, ಇದನ್ನು ಹಾಕಿದ್ಮೇಲೆ ಅಫ್ಕೋರ್ಸ್ ಇಟ್ ಗೋಸು ರೀಸೈಕಲ್ ಆಗುತ್ತೆ, ಬಟ್ ಅದನ್ನು ಸ್ಟೋರ್ ಮಾಡಿರೋವಂಥ ನೀರು ನಮಗೆ ಒಳ್ಳೆಯದಲ್ಲ. ಎಷ್ಟೊಂದು ಮಕ್ಕಳು ಬೇಗ ಮೆಚ್ಯೂರ್ ಆಗ್ತಾಯಿದ್ದಾರೆ ಬಿಕಾಸ್ ಆಫ್ ದಿಸ್. ನಮ್ಮ ಬ್ರೆಸ್ಟ್ ಫೀಡಿಂಗಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ. ಸೋ ಮೆನಿ ಮೈನಸಸ್ ಇರಬೇಕಾದ್ರೆ ಅದನ್ನು ಯಾಕೆ ನಾವು ಎನ್ಕರೇಜ್ ಮಾಡಬೇಕು? ಇದು ಒಂದು. ಸೆಕೆಂಡು, ನಾವು ಇವನ್ ನಾನೇನೋ ಹಾಕ್ಕೊಂಡಿರ್ತೇನೆ ಡ್ರೆಸ್ಸು, ಈ ಥರದ್ದು ಸಿಕ್ಕಿರಲ್ಲ ಯಾರಿಗೂ. ವೈ ನಾಟ್? ಬಿಕಾಸ್ ಮೈ ಡಾಟರ್ ಆಲ್ಸೋ ಎನ್ಕರೇಜಸ್ ದಿಸ್. ಅವಳು ನನ್ನ ಜೊತೆ ಇತ್ತು ಅವಳು ಹಾಗೆ ಆಗಿಬಿಟ್ಟಿದ್ದಾಳೆ. ಶೀ ಈಸ್ ಆಲ್ಸೋ ವೆರಿ ಮಿನಿಮಲಿಸ್ಟ್. ಸಖತ್ತು ಯೋಚನೆ ಮಾಡ್ತಾಳೆ, ರೀಯೂಸ್ ಮಾಡ್ತಾಳೆ. ಅದನ್ನೇ ಒಂದ್ಸರಿ ಉಪಯೋಗಿಸ್ಬಿಟ್ಟಿದ ತಕ್ಷಣ ಇನ್ನೊಂದು ತೊಗೊಂಬಂದು ಹಾಕೋಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಮುಂಚೆ ನಾವು ಹಬ್ಬ ಹಾಡಿ ಅಂದಾಗ ಮಾತ್ರ ನಮ್ಮ ಮನೆಗಳಿಗೆ ಬಟ್ಟೆ ತೆಕ್ಕೊಡೋರು. ಗೊತ್ತಿಲ್ಲದಂಗೆ ಅವರಲ್ಲಿ ಡಿಫಾಲ್ಟ್ ಅವ್ರಿಗೆ ಏನಂತ ಹೇಳ್ತಾರೆ, ಈಗ ಹಳೆ ಅವ್ರ ಹಿರಿಯರು ಮಾಡ್ಕೊಂಡು ಬಂದಿದ್ದು ಅನ್ನೋ ಥರದಲ್ಲೇ ಅವ್ರು ಬದುಕ್ಬಿಟ್ರು. ನಮ್ಮ ಹಬ್ಬಕ್ಕೆ ಮಾತ್ರ ಬಟ್ಟೆ ತರಬೇಕು. ಈಗ 3 ಜನ 4 ಜನ ಮಕ್ಕಳಿದ್ರೆ ಅಕ್ಕ ಹಾಕ್ಕೊಂಡಿದ್ದ ಬಟ್ಟೆನ ತಂಗಿವರೆಗೂ ಬರೋದು. ಆಮೇಲೆ ಅದು ಬೇಡ ಅನಿಸಿದ್ರೆ ಮಾತ್ರ ಬೇರೆಯವ್ರಿಗೆ ಕೊಡ್ತಾಯಿದ್ರೆ ವಿನಃ ಇವಾಗ ಆ ಥರ ಇಲ್ಲ. ಇವಾಗ ಆಚೆ ಕಡೆ ಒಂದ್ಸಲಿ ನಾನು ಹೋದರೆ, ಒಂದು ಮಾಲ್ಗೆ ಹೋದರೆ ಒಂದು 4 ಬಟ್ಟೆ ಹಿಡ್ಕೊಂಬರ್ತೀನಿ. ಆ ಥರ ಹಿಡ್ಕೊಂಬಂದಿದ್ದು ಬಟ್ಟೆ ನನ್ನ ಶೋಕೇಸಲ್ಲಿ ಒಂದು ಸುಮಾರಷ್ಟಿರುತ್ತೆ. ಬಟ್ ನಾ ಹಾಕೊಂಡಾಗ ಅವ್ರಿಗೆ ಅನ್ಸುತ್ತೆ, ಓಕೆ ನಂಗೆ ಬೇಕಿತ್ತು ಈ ಥರ. ಬಟ್ ಐ ವುಡ್ ಹ್ಯಾವ್ ಸೋರ್ಸ್ ಇಟ್ ನಾಟ್ ಫ್ರಮ್ ಬ್ರ್ಯಾಂಡೆಡ್. ನಾನು ತರಲ್ಲ, ನಾನು ತುಂಬ ಎಲ್ಲೆಲ್ಲಿಂದನೂ ಹೊತ್ಕೊಂಡು ಬರ್ತೀನಿ. ಇಲ್ಲ ನಾನೇ ಬಟ್ಟೆ ಕೊಟ್ಟು ಹೊಲ್ಸ್ಕೊತೀನಿ. ನಂದೇನೋ ಒಂದು ಸರ್ಗೆ ಬೇಕಾದ ಶಾಲ್ಗಳು ಕೊಟ್ಟಿದ್ದಾರೆ, ಅದರಲ್ಲಿಂದ ಇಷ್ಟೇನೇನೋ ಹೊಲ್ಸ್ಕೊಂಡು. ಸೊ ಐ ಎಕ್ಸ್ಪೆರಿಮೆಂಟ್. ಸೊ ಅದನ್ನು ನೋಡಿದಾಗ ಐ ವಾಂಟ್ ಇಟ್ ಅಂದಾಗ ವಿ ಕ್ಯಾನ್ ಆಲ್ವೇಸ್, ಓಕೆ ಯು ಕ್ಯಾನ್ ಬೈ ಇಟ್, ಐ ಹ್ಯಾವ್ ಇಟ್ ವಿಚ್ ಇಸ್ ಆಲ್ರೆಡಿ ಕೆಮಿಕಲ್ ವಾಶ್ ಆಗಿ ಅದು ಕ್ಲೀನಾಗಿ ಬಂದಿರುತ್ತೆ, ನೀವು ತೊಗೋಬೋದು. ವೈ ನಾಟ್? ಸೊ ನಾನು ಹಾಕ್ಕೊಂಡೋದಾಗಲೇ ಸುಮಾರು ಜನ, ನಾನು ಬರ್ತೀನಿ ನಿಮ್ಮ ಮನೆಗೆ, ಐ ವಾಂಟ್ ಟು ಸಿ ಯೋರ್ ವಾರ್ಡ್ರೋಬ್ ಆ್ಯಂಡ್ ಪಿಕ್ ವಾಟ್ ಎವರ್ ಐ ವಾಂಟ್. ಓಕೆ, ಎಸ್. ಆ ಲಾಟ್ಗಟ್ಟಲೆ ನಾನು ಆ್ಯಕ್ಚುಲಿ ಐ ಹ್ಯಾವ್ 350-400 ಕ್ಲೋತ್ಸ್ ಟು ಟೆಲ್ ಯು ಫ್ರ್ಯಾಂಕ್. ನಾನು ದಪ್ಪ ಇದ್ದಾಗ ಹಾಕೋತಾ ಇದ್ದ ಬಟ್ಟೆ ಇವಾಗ ಹಿಡಿಸಲ್ಲ ನನಗೆ. ನಾನು ಸಣ್ಣ ಆಗಿಬಿಟ್ಟಿದ್ದೀನಿ. ನಾ ಸಣ್ಣ ಇದ್ದಾಗ ತೊಗೊಂಬಂಥ ಬಟ್ಟೆನ ನನಗೆ ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಹಾಗೆ ಸ್ಟೋರ್ ಮಾಡಿದ್ದೆ. ಇವಾಗ ಅದನ್ನೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಸೊ ಇಟ್ ಈಸ್ ಈ ಥರ ವಿ ಕ್ಯಾನ್ ಆಲ್ವೇಸ್ ಡೂ ಇಟ್. ಇದೇ ಸೇಮ್ ಟಾಪ್ ಜೊತೆ ಟುಮಾರೋ ಐ ಕ್ಯಾನ್ ವೇರ್ ಎ ಡಿಫ್ರೆಂಟ್ ಪ್ಯಾಂಟ್. ಇದೇ ಸೇಮ್ ಪ್ಯಾಂಟ್ ಜೊತೆ ಐ ಕ್ಯಾನ್ ವೇರ್ ಎ ಡಿಫ್ರೆಂಟ್ ಟಾಪ್. ದ ಹೋಲ್ ಲುಕ್ ಚೇಂಜಸ್ ವೆನ್ ಯು ಕ್ಯಾರಿ ಯುವರ್ ಸೆಲ್ಫ್ ವೆಲ್. ದಟ್ಸ್ ಇಟ್. ಅದರಲ್ಲಿ ಬಟ್ಟೆಯಿಂದನೇ ನಾವು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋಕ್ಕಿಂತ ದ ವೇ ಯು ಕ್ಯಾರಿ ಇಟ್ ಆಲ್ಸೋ ಮ್ಯಾಟರ್ಸ್. ಹಾಗೆ ಟೈರ್ ನೋಡ್ಬೋದು, ಆ್ಯಂಡ್ ಇಲ್ಲಿ ಎಲಿಫ್ಯಾಂಟ್ಸ್ ನೋಡ್ಬೋದು. ಅದೇ ಸೇಮ್ ನಮ್ಮ ವರ್ಕ್ಶಾಪಲ್ಲಿ ಏನೇನಿತ್ತೋ ಅದನ್ನೆಲ್ಲ ಉಪಯೋಗಿಸಿ ಐ ಹ್ಯಾವ್ ಡನ್ ದಿಸ್, ಅಷ್ಟೇ, ನಥಿಂಗ್ ಮೋರ್. ಹಾಗೆ ರಾಧಿಕಾ ಪಂಡಿತ್, ಯಶ್ ಅವರ ಮದುವೆಗೆ ಕೂಡ ನಿಮ್ಮ ಡಿರೆಕ್ಷನ್ ಜ್ಯುವೆಲರಿ ಹಾಗೆ ಕಂಪ್ಲೀಟ್ ಸೆಟ್ ಕೂಡ ನೀವೇ ಹಾಕಿದ್ದು ಅಂತ ಕೇಳ್ಪಟ್ಟೆ ನಾನು. ಹೌದಾ? ಬಟ್ ಡಿಸೈನಿಂಗ್ ಎಸ್ ಐ ಹೆಲ್ಪ್ಡ್, ಬಟ್ ದ ಎಕ್ಸಿಕ್ಯೂಷನ್ ವಾಸ್ ಕಂಪ್ಲೀಟ್ಲಿ ಅರುಣ್ ಸರ್ಸ್. ಯಾ, ಜ್ಯುವೆಲರಿ ಬಗ್ಗೆ ಹೇಳಿ. ಅದು ತುಂಬ ಎಲ್ರಿಗೂ ಕಾಡಿದ್ದು ರಾಧಿಕಾ ಪಂಡಿತ್ ಅವರ ಲುಕ್, ಜ್ಯುವೆಲರಿ. No, the complete was done by Sania Sardar. Yeah, all this is hers. Only that she came and said, Meera, nange I like the way you think, and so make this ಹೂವಿಂದು ಜ್ಯುವೆಲ್ರಿ ಫಾರ್ ಮೀ ಅಂತ. ಮಲ್ಲಿಗೆ ಹೂವಿನ ಜ್ಯುವೆಲ್ರಿ. ಆ ಮೆಹಂದಿಗೆ ನಾನು ಹಾಕಿದ್ದೆ, ಅದನ್ನ ಅದಷ್ಟೇ ನಂದು. ಬೈತ್ಲೆ ಬಟ್ಟು ಮತ್ತು ಜ್ಯುವೆಲ್ರಿ ಆ್ಯಂಡ್ ಕೈಗೆ. ದಟ್ಸ್ ಆಲ್ ಐ ಡಿಡ್. ರೆಸ್ಟ್ ಎವ್ರಿಥಿಂಗ್, ಆಲ್ ದ ಕ್ರೆಡಿಟ್ ಗೋಸ್ ಟು ಸಾನಿಯಾ ಸರ್ದಾರ್. ಯಾ, ಅದು ನನ್ನ ಲೊಕೇಶನ್ ವೈಸ್ ಅಂದರೆ ಹಾಕಿದಂತಹ ಸೆಟ್ಟು ಅರುಣ್ ಸರ್, ಅಂದರೆ ನಿಮ್ಮದು ವೆಡ್ಡಿಂಗ್ ಪ್ಲ್ಯಾನಿಂಗ್ಸ್ ಈವೆಂಟ್ಸ್ ಏನಾದರೂ ಇದೆಯಾ? ಗೋಯಿಂಗ್ ಆನ್. ಫಿಲಮ್ಗೆ ಆರ್ಟ್ ಡೈರೆಕ್ಷನಿಂದ ಸ್ಟಾರ್ಟ್ ಮಾಡಿದ್ರು, ಇವಾಗ ವೆಡ್ಡಿಂಗ್ ಡಿಸೈನ್ಸ್ ಮಾಡ್ತಾ ಇದ್ದಾರೆ. ಸೊ ಈಸ್ ದೇರ್.
ಇವಾಗ ಸರ್ರೇ ಹೇಳಬೇಕು ನಮ್ಗೆ ಹಾಗಾದರೆ ರಾಧಿಕಾ ಪಂಡಿತ್ ಮತ್ತು ಯಶ್ ಅವರ ಮದುವೆಲಿ ಹಾಕಿದಂತಹ ಸೆಟ್ ಬಗ್ಗೆ ತುಂಬಾ ಮಾತಾಡಿದ್ರು ಅವಾಗ ಎಲ್ಲರೂ. ಸರ್, ನಿಮ್ಮ ಫ್ಯಾಮಿಲಿನ ನೋಡಿದ್ರೆ ನಂಗೆ ಒಂದು ಆರ್ಟ್ ಫ್ಯಾಮಿಲಿ ಅಂತ ಅನ್ನಿಸ್ತಾ ಇದೆ. ಹೇಳಿ ಸರ್, ಇಷ್ಟೊಂದು ಯೂನಿಕ್ನೆಸ್, ಡಿಫ್ರೆಂಟಾಗಿ ಯೋಚನೆ ಮಾಡೋದು ನಿಮ್ಮಿಂದ ಅವ್ರಿಗೂ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀರಾ ಅಲ್ಲ, ಜೊತೇಲಿ ಇದ್ದು ಆ ರೀತಿಯಾಗಿ ಆಗಿದೆ ಅಂತ. ಒಂದು ಸ್ವಲ್ಪ ಹಿಂಗೆ ಬನ್ನಿ ಎಸ್, ಏನಿಲ್ಲ, ನಮ್ಮ ಏನು ಹೇಳ ಫ್ಯಾಮಿಲಿ ಅದು ಇಬ್ಬರದು ಕನಸು ಇದ್ದಿದ್ದು ಅದೇ. ನಾನು ಕಲಾವಿದನಾಗ ರಂಗಾಯಣದಲ್ಲಿದ್ದಾಗ ಪರಿಚಯವಾದವಳು. ಆಯಿತು, 31 ವರ್ಷಗಳು ಮುಗೀತು. ಇಬ್ಬರು ಆವಾಗಲಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಬಂದಿದ್ದು. ಹಿಂದೆಲ್ಲ ಈಗೆಲ್ಲ ನಮಗೆ ತುಂಬ ಸಿನಿಮಾಗಳಿಗೆಲ್ಲ ಬೇರೆ ಬೇರೆಯವರು ನನ್ನ ಇದಕ್ಕೆ ಸೆಟ್ ಡಿಸೈನ್, ಮೊದಲು ಇವಳೇ ಸೆಟ್ ಡಿಸೈನ್, ಇವಳೇ ಸ್ಕೆಚ್ ಮಾಡಿ, ಈಗೆಲ್ಲ 3D ಬಂದಿದೆ, ಸ್ಕೆಚಪ್ ಬಂದಿದೆ, ನಿಮಗೆ ಬೇರೆ ಏನೇನೋ ಫಾರ್ಮ್ಯಾಟ್ಗಳು ಬಂದಿದೆ, AI ಬಂದಿದೆ. ಅವಾಗಿನ AI ನನಗೆ ಇವಳೇ, ನಾನು ಏನು ಇಮ್ಯಾಜಿನ್ ಮಾಡ್ತೀನಿ ಅಷ್ಟನ್ನು ಒಂದು ವರ್ಕ್ ಮಾಡಿಕೊಡ್ತಾ ಇದ್ದು. ಮನೆಯಲ್ಲಿ ಆ ವಾತಾವರಣ ಮಕ್ಕಳು ಮತ್ತು ಫ್ಯಾಮಿಲಿ ಎಲ್ಲ ಅದೇ ಥರ ಇದೆ. ಆಮೇಲೆ ನೀವು ಕೇಳಿದ ಹಾಗೆ ಯಶ್ ವೆಡ್ಡಿಂಗ್ ಅದೊಂದು ಬಹಳ ಮಜವಾದ ಕೆಲಸ. ಅಲ್ಲಿ ಯಶ್ ನಾವು ಕೂತು ಏನು ಡಿಸ್ಕಸ್ ಮಾಡಿದ್ವಿ ಆ ತರಹದಲ್ಲೇ ಇಡೀ ಮದುವೆಯ ಆವರಣವನ್ನು ಸೃಷ್ಟಿ ಮಾಡಿದ್ವಿ ನಾವು. ಅದರ ಡಿಸೈನು, ಅದರ ಕಾನ್ಸೆಪ್ಟು ಎಲ್ಲ ನಡೀತಾ ಇದೆ. ಪ್ರಾಬಬ್ಲಿ ನಿಮ್ಮ ಅಭಿಮಾನಿಗಳಿಗೆ, ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಂಡವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ಅನಿಸುತ್ತೆ ನನಗೆ ಈ ಸ್ಪೇಸ್ ಅನ್ನೋದು. ಯಾಕಂದರೆ ನೀವಿಬ್ಬರೂ ಯೋಚನೆ ಮಾಡೋದು ತುಂಬ ಡಿಫ್ರೆಂಟಾಗೇ ಯೋಚನೆ ಮಾಡಿರ್ತೀರ. ಅದರಲ್ಲೂ ಆರ್ಟ್ ಅನ್ನೋದು ತುಂಬ ಕಾಣಿಸುತ್ತೆ. ಈವನ್ ಅದಿತಿ ಅವ್ರನ್ನ ನೋಡಿದಾಗೂ ಕೂಡ ನಿಮ್ಮ ಎಸೆನ್ಸ್ ಅವರಿಗೆ ಬಂದ್ಬಿಟ್ಟಿದೆ. ಅವರು ಕೂಡ ಹಾಗೆ ಕ್ಯಾರಿ ಮಾಡ್ತಾರೆ. ಸ್ಟೈಲ್ ಆಗಿರ್ಬೋದು ಅಥವಾ ಯೂನಿಕ್ನೆಸ್, ಅವ್ರು ಎಲ್ಲೋದ್ರೂ ಒಂದು ಆರಾ ಕ್ಯಾರಿ ಮಾಡ್ತಾರಲ್ಲ, ಪ್ರಾಬಬ್ಲಿ ಅದು ಕೂಡ. ಈಗ ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾರೆ, ಮಗ ಏನು ಮಾಡ್ತಾ ಇದ್ದಾರೆ? ನನ್ನ ಮಗ ಅವನು ಟೋಟಲ್ ಇಂಟು ಮುವಾಯ್ ಥಾಯ್ ಕಿಕ್ ಬಾಕ್ಸಿಂಗ್. ಅವನು ಅದರಲ್ಲಿ ಪೂರ್ಣವಾಗಿ ಒಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಮಗಳು ಅಷ್ಟೇ, ಆರ್ಟು, ಅವಳು ಆ್ಯಕ್ಟಿಂಗು ಜೊತೆಗೆ ಬಾಂಬೆಯಲ್ಲಿ ಕೆಲವು ಪ್ರೊಡಕ್ಷನ್ಗಳ ಜೊತೆ ಕ್ರಿಯೇಟಿವ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆಮೇಲೆ ವೆಬ್ ಸೀರೀಸ್ 1-2 ಸೆಲೆಕ್ಟ್ ಆಗಿದ್ದಾಳೆ. ಹಾಗಾಗಿ ಅವಳದೇ ಇದು. ಆಮೇಲೆ ಅವಳ ಮ್ಯೂಸಿಕ್ಕು ಅವಳದೇ ಆದ ಒಂದು ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಒಬ್ಬ ಫಾದರ್ ಮದರ್ನ ಕನ್ಸರ್ನ್ ಏನು ಅಂದರೆ, ಒಂದು ಅವ್ರದ್ದೇ ಆದ ಕನಸುಗಳು, ಅವ್ರದ್ದೇ ಆದ ಪ್ರಪಂಚದಲ್ಲಿ ಅವ್ರು ಬದುಕುವಾಗ ಆದ್ರೆ ಮಾತ್ರ ಅದು ಒಂದು ಬಹಳ ಒಳ್ಳೆಯ ಪಾತಾಗುತ್ತೆ. ನಾವು ಅದರಲ್ಲಿ ಬಿಟ್ಟಿದ್ದೀವಿ. ಅದರಲ್ಲಿ ಕಷ್ಟಗಳು ತುಂಬ ಇರುತ್ತೆ, ಒದ್ದಾಟಗಳಿರುತ್ತೆ, ಬಟ್ ಅದರ ನಡುವೆನೇ ಅವರು ಬೆಳೆಯೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಬ್ಬರೂ ಆರ್ಟ್ ಅನ್ನೋ ಫಾರ್ಮ್ ಜೊತೆನೇ ಇದ್ದಾರೆ. ಇವನು ಮಾರ್ಷಲ್ ಆರ್ಟ್ಸಲ್ಲಿದ್ದಾನೆ, ಇವಳು ಥಿಯೇಟರ್ ಆರ್ಟ್ಸ್, ಮುವಾಯ್ ಥಾಯ್. ದಟ್ಸ್ ಕಾಲ್ಡ್ ಮಾರ್ಷಲ್ ಆರ್ಟ್ಸ್. He doesn't allow me to say that. He say, please Amma, be very specific about what I am doing ಅಂತ. ಈ ಆಲೋಚನೆ ಫಸ್ಟ್ ನಿಮಗೆ ಬಂದಿದ್ದ, ಮೇಡಮಿಗೆ ಬಂದಿದ್ದ? ಅಂದರೆ ಇದ್ರಲ್ಲಿ ಕಂಪ್ಲೀಟ್ ಅವ್ರದ್ದೇ ಹಾರ್ಡ್ ವರ್ಕ್ ಕಾಣಿಸ್ತಾ ಇದೆ ನಮಗೆ. ಹೌದೌದು, ಅವಳದೇ ಇದೆಲ್ಲ. ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ಕನಸೇ ಅವಳದು. Because I was very strict with him. He said, we'll do this, that. No. I wanted to be like this only. ಇಲ್ಲ. We fought a lot. He said, ಇಲ್ಲಿ ಹಾಕ್ಬಿಡೋಣ, ಅಲ್ಲಿ ಹಾಕ್ಬಿಡೋಣ. No, I said, no. I want to feel this space, for my ಇದು. ಸೊ ಆ್ಯಕ್ಚುಲಿ ಮೇಲಿಂದ ಕೆಳಗವರೆಗೂ ಇಲ್ಲೆಲ್ಲೂ ಏನೂ ಇರಲಿಲ್ಲ. ಈ ಮನೆ ಮುಂದೆ ಬಿಟ್ಟರೆ ಇದೆಲ್ಲ ನಾವೇ ಮಾಡ್ಕೊಂಡಿರೋದು ಫ್ರಮ್ ಮೇಲಿಂದ ಕೆಳಗವರೆಗೂ. ಸೊ ಐ ವಾಂಟೆಡ್ ದಿ ಸ್ಪೇಸ್ ಕಂಪ್ಲೀಟ್ಲಿ ಟು ಕನೆಕ್ಟ್ ವಿತ್ ಮೈ. ಐ ಥಿಂಕ್ ಯಾ. He is calling you? Okay. Yes. So come, I'll show you upstairs. So these bags are also, we say no to single-use plastics. So hangagi, this is for tote bag. So this bag is there. It has compartments. ಜಾಸ್ತಿನೇ ಟ್ರೆಂಡ್ ಆಗ್ತಿರೋದು. ಹೌದು, ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಅಂಗಡಿಗೆ ಹೋದರೆ ಒಬ್ಬನ ಮನೆಗೆ 20-40 ಕವರ್ ತರ್ತೀವಿ ನಾವು. ಸೊ ಕೊತ್ತಂಬರಿ ಸೊಪ್ಪು ಬೇರೆ, ಕರಿಬೇವು ಬೇರೆ, ಅದು ಬೇರೆ. ಸರಿ, ಅದಾದಮೇಲೆ ಎಲ್ಲಿ ಹೋಗುತ್ತೆ ಅಂತ ನೋಬಡಿ ಹ್ಯಾಸ್ ಎ ಕ್ಲೂ. ಯಾರೋ ನೋಡ್ಕೊಳ್ತಾರೆ, ಇಲ್ಲಿ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ, ನಾವೇ ನೋಡ್ಕೋಬೇಕು ನಮ್ಮ ಪ್ರಪಂಚನ. ದಟ್ ಈಸ್ ಹೌ ಇಟ್ ಈಸ್. ಸೊ ಆನ್ ದಿಸ್ ವಿ ಪೇಂಟ್ ಆರ್ ದೇ ಜಸ್ಟ್ ಬೈ ಇಟ್. ಹಾಗೆ ಈ ಸ್ಪೇಸ್ ಬಗ್ಗೆ ಮಾತಾಡಿದೆ ನಾನಂತೂ ಮುಂದೆನೇ ಹೋಗೋದಿಲ್ಲ. ಆ್ಯಂಡ್ ಯು ಹ್ಯಾವ್ ಟು ಟೆಲ್ ದೇರ್ ಇನ್ ದಿಸ್ ವರ್ಕ್ಶಾಪ್ ಆ್ಯಂಡ್ ಐ ಲವ್ಡ್ ಇಟ್ ಬಿಕಾಸ್ ಐ ಲವ್ ಗಣೇಶ ಐ ಸೆಟ್. ಸೊ ಹಂಗಾಗಿ ತೊಗೊಂಬಂದಿಲ್ಲ ಹಾಕ್ಕೊಂಡೆ ಅವನು. ಆ್ಯಂಡ್ ಇಲ್ಲಿರುವಂತಹ ಪೇಂಟಿಂಗ್ಸ್ ನೀವು ಮಾಡಿರೋದ ಕಲೆಕ್ಷನ್ ಎಲ್ಲ ನಾನು ಮಾಡಿರೋದೇನೆ. ಇದು ಮಾತ್ರ ಸರ್ಗೆ ಯಾರೋ ಪೇಂಟಿಂಗ್ ಗಿಫ್ಟ್ ಹಾಕ್ಕೊಟ್ಟು, ಪೇಂಟಿಂಗ್ ಅಲ್ಲ ಇದು ಫೋಟೋ, ಗಿಫ್ಟ್ ಹಾಕ್ಕೊಟ್ರು. ಬಟ್ ರೆಸ್ಟ್ ಈಸ್ ಮೈನ್.
ಅಂದರೆ ಇದೆಲ್ಲ ಪ್ರಾಬಬ್ಲಿ ನನಗೆ ನೀವು ಮಾತ್ರನೇ ಥಿಂಕ್ ಮಾಡೋಕ್ಕೆ ಚಾನ್ಸ್ ಇದೆ. ನಂಗೆ ಆಗ್ಲಿಂದ ನಾನು ಸ್ಟಕ್ ಆಗಿಬಿಟ್ಟಿದ್ದೀನಿ. ವಿಂಟೇಜ್ ಥರ ಇದೆ ಅಲ್ವಾ, ಕಂಪ್ಲೀಟ್ ಎಲ್ಲ ನಮಗೆ 70s 60ಸ್ಗೆ ಕರ್ಕೊಂಡು ಹೋಗ್ತಾ ಇದೆ. ಈ ಫ್ರೇಮ್ಸ್ನ ನೋಡಿದ್ರೆ, ಪೇಂಟಿಂಗ್ನ ನೋಡಿದ್ರೆ. ಇಟ್ಸ್ ಬೀನ್ ಕಲೆಕ್ಟೆಡ್ ಫ್ರಮ್ ಇಯರ್ಸ್. ಹಾಗಾಗಿ ಇವಾಗೆಲ್ಲ ತುಂಬ ವರ್ಷಗಳ ಹಿಂದೆಯಿಂದ ಕಲೆಕ್ಟ್ ಮಾಡಿರೋದಿದೆ. ಇನ್ನೂ ನಂದು ಸಾಕಷ್ಟಿದೆ ವೇರ್ ಡಿಸ್ಪ್ಲೇ ಮಾಡೋಕ್ಕೆ ನಂಗೆ ಅವಕಾಶ ಸಿಗ್ತಾ ಇಲ್ಲ. ಬಟ್ ಐ ವುಡ್ ಶ್ಯೂರ್ಲಿ ಕಮ್ ಔಟ್ ವಿತ್ ದ್ಯಾಟ್. ಬಟ್ ಇದೆಲ್ಲ ನಮ್ಮ ಹತ್ರ ಸುಮಾರು ವರ್ಷಗಳಿಂದ ಮೇ ಬಿ 30 years ಬ್ಯಾಕ್ ಇದ್ದಂಥ ಫ್ರೇಮ್ಸೇ ಇವೆಲ್ಲ. ಅದರೊಳಗೆ ಐ ಕೀಪ್ ಚೇಂಜಿಂಗ್ ದ ಪೇಂಟಿಂಗ್ಸ್ ಅಷ್ಟೇ. ಮೇಲೆ ಹೋಗೋಣ, ಮೇಲೆ ಏನಿದೆ ಅಂತ ನೋಡೋಣ. ನನಗಂತೂ ಕ್ಯೂರಿಯಾಸಿಟಿ ಇದೆ. ಅಂದರೆ ಆರ್ಟ್ ಸ್ಪೇಸೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಸ್ಕೂಲೇನೆ, ಇನ್ನು ನಿಮ್ಮ ಮನೆ ಹೆಂಗಿರಬೇಡ ಅನ್ನೋದು ಒಂದು ಥಾಟ್ ಇದೆ ಮೇಡಮ್ ನನಗೆ. ಇನ್ಸೈಡ್ ದ ಹೌಸ್ ಐ ಗಾಟ್ ನಥಿಂಗ್ ಟು ಡೂ, ಎವ್ರಿಥಿಂಗ್ ಈಸ್ ಔಟ್ಸೈಡ್ ಫಾರ್ ಮೀ. ಸೊ ಹಾಗಾಗಿ ಐ ವಾಂಟ್ ಪ್ಲಾನ್ಸ್ ಎವ್ರಿವೇರ್, ದಟ್ಸ್ ದ ಮೇನ್ ಥಿಂಗ್. Okay, so this is where we do Katha Vriksha anta we do every Saturday. I said ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕರೆಸಿ ನಾವು ಕಥಾ ವೃಕ್ಷ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಸುನೇತ್ರ ಮತ್ತು ಇನ್ನೊಂದಷ್ಟು ಜನ ಚಂಪಾ ಅವರೆಲ್ಲ ಬಂದು ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಆದಷ್ಟು ಒಳ್ಳೆಯದನ್ನು ಕೊಡಬೇಕು ಅಂತಲೇ ವಿ ಡೂಯಿಂಗ್ ದಿಸ್. ಮ್ಯಾಮ್, ಇದು ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಂತ ಹೇಗೆ ಬಂತು? ಮರ ಅಂತ ಬಿಕಾಸ್ ಐ ಹ್ಯಾಡ್ ಸೋ ಮೆನಿ ಇಂಟ್ರೆಸ್ಟ್ಸ್ ಅಲ್ಲ, ನನಗೆ ಪೇಂಟಿಂಗಲ್ಲಿತ್ತು, ಅದಿತ್ತು, ಎಲ್ಲದನ್ನು ಸ್ಟ್ರಾಂಗ್ ಮಾಡೋಣ ಅನ್ನೋದಕ್ಕೋಸ್ಕರನೇ ವಿ ಡಿಡ್ ದಿಸ್. ಆ ಕ್ಷಣಕ್ಕೆ ಬಂದಿದ್ದು ನನಗೆ ವೃಕ್ಷ ಅಂತ ಹೆಸರು. ಸೊ ವಿ ನೇಮ್ಡ್ ಇಟ್ ಆಸ್ ವೃಕ್ಷ. ಅಂದರೆ ಏನಾದರೂ ಈ ಹಿಂದೆ ಇದ್ದಂತಹ ಅಂದರೆ ಟೀಚಿಂಗ್ ಏನಿತ್ತು ಅಂದರೆ ಐ ಮೀನ್ ಆವಾಗ ಮಾಡ್ತಾ ಇದ್ದಂತಹ ಹೇಳ್ಕೊಡ್ತಾ ಇದ್ದಂತಹ ರೀತಿನೇ ಬೇರೆ ಇತ್ತು. ಅಂದರೆ ಅವ್ರು ಹೇಳ್ಕೊಡ್ತಾ ಇದ್ದಂತಹ ಕಮ್ಯುನಿಕೇಟ್ ಮಾಡ್ತಾ ಇದ್ದಿದ್ದು ಸ್ಟೂಡೆಂಟ್ಸ್ ಹತ್ರ ತುಂಬ ಡಿಫ್ರೆಂಟ್ ಆಗಿರ್ತಾ ಇತ್ತು. ಕಂಪ್ಲೀಟ್ ಎಲ್ಲ ಪ್ರಾಕ್ಟಿಕಲಿ ಹೇಳ್ಕೊಡ್ತಾಯಿದ್ರು. ಯಾವುದು ಥಿಯರಿ ಅದೆಲ್ಲ ತುಂಬ ಕಮ್ಮಿ ಇತ್ತು ಈ ಹಿಂದೆ. ಪ್ರಾಬಬ್ಲಿ ನೀವೇನಾದರೂ ಆ ಥಾಟ್ ಪ್ರಾಸೆಸ್ನ ಇಟ್ಕೊಂಡು ಈಗ ಇದು ಮಾಡಬೇಕಂತ? ಐ ವಾಸ್ ವೆರಿ ಮಚ್, ನಂಗೆ ಬರೆಯೋಕ್ಕಾಗ್ತಾ ಇರಲಿಲ್ಲ, ನಾನು ಓದ್ತಾ ಇದ್ದೆ. ನಂಗೆ ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಬಟ್ ಐ ಡೆಂಟ್ ಗೆಟ್ ದ ಬಿಕಾಸ್ ಐ ವಾಸ್ ಮಲ್ಟಿ ಟ್ಯಾಲೆಂಟೆಡ್ ವೆನ್ ಐ ವಾಸ್ ಸ್ಮಾಲ್. ಹಾಡು ಹೇಳ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಏನೇನೋ ಮಾಡ್ತಾಯಿದ್ದೆ, ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಬರೋದು. ಬಟ್ ವೆನ್ ಇಟ್ ಕಮ್ಸ್ ಟು ರೀಡಿಂಗ್ ರೈಟಿಂಗ್ ಅಂದಾಗ ನಾನು ಸ್ವಲ್ಪ ಹಿಂದೆ ಇದ್ದೆ. ಸ್ಕೂಲಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತಂದು ಎಲ್ಲರ ಕೆಲವು ಬಯಸ್ಕೋತಿದ್ದೆ, ಮನೆಯಲ್ಲೂ ಡಿಸ್ಕರೇಜ್ ಮಾಡೋರು. ಬಟ್ ಎಲ್ಲರಿಗೂ ಆವಾಗ ಏನಿತ್ತು, ಎಜುಕೇಷನ್ಗೆ ಪ್ರಾಮುಖ್ಯತೆ ಇತ್ತು. ಇದರಿಂದೆಲ್ಲ ನಮ್ಮ ಭವಿಷ್ಯ ಆಗಲಿ ನಮ್ಮ ಜೀವನ ನಡೆಯಲ್ಲ ಅಂತ ಒಂದು ಇತ್ತು. ಬಟ್ ದಟ್ಸ್ ನಾಟ್ ಟ್ರೂ. ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಕಾಣಿಸ್ದಾಗ್ಲೇ ಅದಕ್ಕೆ ಚೆನ್ನಾಗಿ ಎನ್ಕರೇಜ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಟೈಮ್ ಡೆಡಿಕೇಟ್ ಮಾಡಿಬಿಟ್ರೆ ಈ MBBS ಓದೋ ಅಷ್ಟೇ ಶ್ರಮ ಎಲ್ಲ ಸಬ್ಜೆಕ್ಟ್ಗೂ ಬೇಕಾಗತ್ತೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಮಾತ್ರ ಇಷ್ಟು ಟೈಮ್ ಅಂತ ಆ ಥರ ಇರಲ್ಲ. ಸೊ ಯಾವುದ್ರಲ್ಲಿ ಅವ್ರು ಜಾಸ್ತಿ ಟೈಮ್ ಕೊಟ್ಟು ಬೆಳೀತಾ ಹೋಗ್ತಾರೆ, ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ದಟ್ ದೇ ಕ್ಯಾನ್ ಗಿವ್ 100% ಟು ದ ಕಮ್ಯುನಿಟಿ. ಇನ್ ದ ಸೇಮ್ ಮೈಂಡ್ಸೆಟ್. ಆವಾಗ ನಾನು ಏನೇನು ನನಗೆ ಬೇಡ 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 ಅಂತ ಹೇಳ್ತಾಯಿದ್ರು, ನನಗೊಂದು ಹಠ ಬಂದುಬಿಟ್ಟಿತ್ತು, ಅದೇ ನನ್ನ ಲೈಫ್ ಆಗಬೇಕು ಅಂತ. ಯಾಕಂದರೆ ದಟ್ ವಾಸ್ ದ ಒನ್ ವಿಚ್ ನೋಬಡಿ ಎನ್ಕರೇಜ್ಡ್ ಆ್ಯಂಡ್ ದಟ್ ವಾಸ್ ದ ಒನ್ ವಿಚ್ ಐ ಲವ್ಡ್. ಐ ವಾಸ್ ಬ್ರೀದಿಂಗ್ ಬಿಕಾಸ್ ಆಫ್ ದ್ಯಾಟ್. ಸೊ ದೆನ್ ಇಲ್ಲ, ನಾನು ಅದನ್ನೇ ಯಾರು ಏನೇ ಹೇಳಿದ್ರೆ ಇಲ್ಲ ನೀನು ಹಂಗೆ ಹೇಳ್ತೀಯ, ನಾನು ಎಗೇನೆಸ್ಟಾಗೇ ಮಾಡೋದು. ಇಟ್ ವಾಸ್ ಲೈಕ್ ದ್ಯಾಟ್. ಸೊ ಅಟ್ ಒನ್ ಪಾಯಿಂಟ್ ಲೈಕ್ ಐ ವಾಸ್ ಒನ್ rude daughter. Absolutely. And also I say, you say this, okay, I'll do against. I want to hit fear na ಹೊಡೆದಾಕಬೇಕು. ದಟ್ ಇಸ್ ಮೈ ಥಿಂಗ್. ಎಲ್ಲ ಕೆಲಸ ಮಾಡೋಕ್ಕೂ ಮುಂಚೆ ಫಿಯರ್ ಅನ್ನೋದು ಒಂದು ಬಂದು ನಿಂತ್ಕೊಳ್ಳುತ್ತೆ. ಆ ಫಿಯರ್ ಏನು, ಅಯ್ಯೋ ಏನಾರ ಹಾಳಾಗ್ಬಿಟ್ರೆ, ಫೇಲ್ಯೂರ್ ಆಗೋದ್ರೆ, ಆಮೇಲೆ ಅವಮಾನ ಆಗೋದ್ರೆ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ದಿಸ್ ಮಾನ ಮರ್ಯಾದೆ ಈಸ್ ದ ಮೇನ್ ಫೋಕಸ್ ಫಾರ್ ಎವ್ರಿಬಡಿ. ಇಲ್ಲಿ ಮಾನ ಮರ್ಯಾದೆ ಅನ್ನೋದು ಯಾರು ನೋಡಿಲ್ಲ, ಅದನ್ನ ಫೀಲ್ ಮಾಡಿಲ್ಲ, ಅದೊಂದು ಇದೆ ಅಷ್ಟೇ. ಅದು ಯಾವುದು ಅಲ್ಲ. ಸರಿಯಾದ ದಾರಿನಲ್ಲಿರ್ಬೇಕಾದ್ರೆ ಈ ಮಾನ ಮರ್ಯಾದೆ ಅನ್ನೋದು ಬರೋದೇ ಇಲ್ಲ. ಸೊ ಓನ್ಲಿ ಥಿಂಗ್ ಇಸ್ ದಟ್ ಫಿಯರ್ ಹ್ಯಾಸ್ ಟು ಡೈ, ದೆನ್ ಎವ್ರಿಥಿಂಗ್ ಗ್ರೋಸ್. ಆನ್ ದಿಸ್, ಈವನ್ ಫಾರ್ ಮೈ ಚಿಲ್ಡ್ರನ್ ಡ್ಯೂರಿಂಗ್ ವರ್ಕ್ಶಾಪ್ ವಿ ಸೇ ಲವ್ ಯುವರ್ ಸೆಲ್ಫ್ ಫಸ್ಟ್. ಇಟ್ಸ್ ನಾಟ್ ದಟ್ somebody says you are not beautiful is not the truth. You are amazing, you are beautiful within, inside, outside you are. You should know the strength, then only you will grow fast. ಏನಾಗುತ್ತೆ, ಒಂದು ಸ್ವಲ್ಪ ತನಕ ಯಾವುದೋ ಒಂದು ಸಣ್ಣ ಮಾತು, ನೀನು ಮೂಗು ದಪ್ಪ ಇದೆ, ನೀನು ತುಟಿ ದಪ್ಪ ಇದೆ, ನೀನು ಕರ್ರಗಿದೆಯಾ, ನಿನಗೆ ತೆಳ್ಳಗಿದೆಯಾ, ದಟ್ ಡಸಂಟ್ ಮ್ಯಾಟರ್. ಬಿಕಾಸ್ ಯುವರ್ ಒಳಗಡೆ ಇರೋ ಅಂಥ ಕೋರ್ ಸ್ಟ್ರೆಂತೇ ಬೇರೆ. PT ಉಷಾ ಅವ್ರು ನೋಡಿದಾಗ ಇವಾಗ ಅವ್ರ ಥರ ಓಡೋಕ್ಕೆ ಪ್ರಪಂಚದಲ್ಲಿ ಯಾರ ಕೈಲಿ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ಅವ್ರು ಏನೇನು ಎದುರಿಸಿದ್ರು ಅಂತ ಅನಿಸುತ್ತೆ. ಬಟ್ ದಟ್ ಬ್ಯೂಟಿ ದಟ್ ಶಿ ಹ್ಯಾಸ್, ಮೈಂಡ್ ಬ್ಲೋಯಿಂಗ್.
ಈ ಥರ ನಮ್ಮ ಸ್ಟ್ರೆಂತ್ಸ್ನ ನಾವು ಮೇಲೆ ತೊಗೊಂಡು ಬರಬೇಕೇ ವಿನ ಫಿಸಿಕಲ್ ಅಪಿಯರೆನ್ಸ್ ಒಂದಿನ ಕರಿ ಕೂದಲಿರುತ್ತೆ ಟುಮಾರೋ ಟುಡೇ ಇಟ್ಸ್ ಗ್ರೇ ಫಾರ್ ಮಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಐ ಡೋಂಟ್ ವಾಂಟ್ ಟು ಡೈಟ್ ಲೆಟ್ ಇಟ್ ಬಿ ದೇರ್. ಏನೂ ಆಗ್ಬೋದು, ಇಲ್ಲದೇ ಇರ್ಬೋದು. ಸೊ ದಟ್ಸ್ ನಾಟ್ ದ ಥಿಂಗ್. ಇಟ್ಸ್ ಜಸ್ಟ್ ದ್ಯಾಟ್ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ಹಾಗೆ ಈಗ ಕಥಾ ವೃಕ್ಷ ಇಲ್ಲಿ ಅಂದರೆ ಆ್ಯಕ್ಟಿವಿಟಿ ಏನಾದರೂ ಮಾಡಿಸ್ತೀರಾ ಅಥವಾ ಬರೀ ಪ್ರತಿ ಶನಿವಾರ ಸಂಜೆ 5ರಿಂದ 6 ಇದೆ ಆ್ಯಕ್ಟಿವಿಟಿ. ಪ್ರತಿ ಶನಿವಾರ. ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮ್ಯಾಮ್? ನನಗೆ 63 ಇದ್ದಾರೆ. ಅರೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗಿಗೆ. ಕಥಾವೃಕ್ಷಕ್ಕೆ ಬಂದು ಹೋಗಿ ಮಾಡ್ತಾರೆ ಅಂದರೆ ಒಂದ್ಸಲಿ 30 ಜನ. ನಾವು ಹೇಳಿರ್ತೀವಿ, ಸರ್ ಮಾಡಿದ್ರು ಲಾಸ್ಟ್ ಟೈಮ್. ಸರ್ ಮಾಡಿದಾಗ 80 ಜನ ಬಂದಿದ್ದರು. ಸೊ ನಮ್ಗೆ ಇಲ್ಲಿ ಎಷ್ಟು ಜನನ ಅಕಾಮಿಡೇಟ್ ಮಾಡೋಕ್ಕಾಗತ್ತೆ ಅಷ್ಟು ಜನಕ್ಕೆ ಮಾತ್ರ ತೊಗೊಳ್ತೀವಿ, ಆದಮೇಲೆ ತೊಗೊಳಕ್ಕಾಗಲ್ಲ. ಸೊ ಲಿಮಿಟೇಷನ್ಸ್ ಇದೆ, ಅದು ಇಟ್ಕೊಂಡು ವಿ ವರ್ಕ್. ಬಟ್ ಲಾಸ್ಟ್ ಟೈಮು ಧರಣಿ ಮಂಡಲ ಮಧ್ಯದೊಳಗೆ ಸರ್ ಕತೆ ಹೇಳಿದ್ರು. ಎಲ್ಲರಿಗೂ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅವರು ಆ್ಯಕ್ಟ್ರ್ ಆಗಿರೋದ್ರಿಂದ ಕತೆ ಹೇಳ್ಬೇಕಾದ್ರೆ ಆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡ್ತು. ಎಲ್ಲ ಥರ ಭಾವಗಳನ್ನೂ ಅವ್ರು ನೋಡೋಕ್ಕೆ ಸಾಧ್ಯ ಆಯಿತು. ಈ ಥರ ಮಕ್ಳಿಗೆ ಕೊಟ್ಟಾಗ ಮಕ್ಕಳಲ್ಲಿರುವಂಥದ್ದು ಬೆಳೆಯುತ್ತೆ. ನಾನು ಈ ಥರ ಆಗಬೇಕು. ನಾವಿಲ್ಲಿ ಲತಾ ಮಂಗೇಶ್ಕರ್ ಹಿಟ್ಸ್ ಅಂತ ಮಾಡಿದ್ವಿ. ಅದು ಕಮರ್ಷಿಯಲ್ಗೋಸ್ಕರ ಅಂತ ಮಾಡಲಿಲ್ಲ. ಬಿಕಾಸ್ ಒಂದು ಕಲಾವಿದೆ 50-60 ಇಯರ್ಸ್ ಇಂಡಸ್ಟ್ರಿನಲ್ಲಿ ಇದ್ದಾರೆ ಅನ್ನೋದಾದರೆ ಅವರಲ್ಲಿ ಏನೋ ತಾಕತ್ತಿರಬೇಕು. ಇಲ್ಲಾಂದರೆ ಶಿ ಕಾಂಟ್. ಅವಾಗ ನಾವು ಹೇಳ್ತೀವಿ ಹೆಂಗಸರುಗೆ ಜಾಸ್ತಿ ಪ್ರೋತ್ಸಾಹ ಇಲ್ಲ. ಅವಾಗಿನ ಕಾಲದಲ್ಲಿ ಬಿಡ್ತಾನೇ ಇರಲಿಲ್ಲ. ಆದರೂ ಕೂಡ ಅವ್ರು ನಿಂತರು. ಅಷ್ಟು ಜನ ಗಂಡಸರುಗಳ ಮಧ್ಯೆ ಶಿ ವಾಸ್ ಏಬಲ್ ಟು ವರ್ಕ್. ಹೌ ವಾಸ್ ದ್ಯಾಟ್ ಪಾಸಿಬಲ್? ಈ ಮಕ್ಳು ಹೇಳ್ತಾರೆ, ನಾನು ಏನೋ ಮಾಡಬೇಕು ಅಂತಿದ್ದರೆ ನಮ್ಮ ಅಪ್ಪ ಅಮ್ಮನಿಂದ ಆಗಲಿಲ್ಲ, ಏನೋ ಮಾಡಬೇಕು ಅಂತಿದ್ದೆ ನಮ್ಮ ಟೀಚರಿಂದ ಆಗಲಿಲ್ಲ. ಸೊ ಎಲ್ಲ ಬ್ಲೇಮ್ ಮಾಡಿ ಅವರಲ್ಲಿರೋವಂಥ ಒಂದು ಟ್ಯಾಲೆಂಟ್ನ ಹಾಳು ಮಾಡ್ಕೊಂಡು ಬಿಡ್ತಾರೆ. ಸೊ ಅದ್ರ ಬದಲಿಗೆ ಎಸ್ ಯು ಕ್ಯಾನ್ ಅಚೀವ್ ಇಫ್ ಯು ವಾಂಟ್ ಟು. ಅದರಲ್ಲಿ ಯಾರೂ ಸ್ಟಾಪ್ ಮಾಡಲ್ಲ ನಮ್ಮನ್ನು. ನಮಗೆ ಬೇಕು ಅನ್ನೋದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಇದು ಮಕ್ಳಿಗೆ ಬರಲಿ ಅಂತ ಹಾಡಿನ ಮಧ್ಯೆ ಎಕ್ಸ್ಪ್ಲನೇಷನ್. ಅವ್ರು ಹುಟ್ಟಿದ್ದು ಯಾವಾಗ, ಅವ್ರ ತಂದೆ ತಾಯಿ ಯಾರು, ಅವ್ರು ಹೇಗೆ ಈ ಫಿಲಮ್ ಲ್ಯಾಂಡ್ಗೆ ಹಾಡಿಗೆ ಅಂತ ಹೇಳಿದ್ರು, ಅವರು ಆ್ಯಕ್ಟಿಂಗ್ ಕೂಡ ಮಾಡ್ತಾಯಿದ್ರು ಅಥವಾ ಬರೀ ಇಷ್ಟೇ ಮಾಡಿದ್ರ, ಅವ್ರಿಗೂ ಆಗು ಹೋಗುಗಳು ಸಾಕಷ್ಟು ಆದವು. ಬಟ್ ಸ್ಟಿಲ್ ಶಿ ವಾಸ್ ಏಬಲ್ ಟು ಸರ್ವೈವ್ ಫಾರ್ 50 ಇಯರ್ಸ್ ಇನ್ ದ ಇಂಡಸ್ಟ್ರಿ. ಅವ್ರದ್ದು ಗೋಲ್ಡನ್ ವಾಯ್ಸ್ ಆಯಿತು. ನೈಟಿಂಗೇಲ್ ಅಂತ ಕರೆಸ್ಕೊಂಡ್ರು. ಹೀಗೆಲ್ಲ ಆಗಿ ನಿಲ್ಬೇಕಾದ್ರೆ ಅವ್ರಿಗೂ ಏನೇನೋ ಆಗಿರ್ಬೋದು. ಅದನ್ನೆಲ್ಲ ಹೆಂಗೆ ಎದುರಿಸಿರ್ಬೋದು. ನಿಮಗೂ ಆಗಬೇಕು ಅನ್ನೋ ಆಸೆ ಇದ್ದರೆ ದೃಢವಾಗಿ ನಿಮ್ಮ ಡ್ರೀಮ್ಸ್ಗೆ ನೀವು ಕಚ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ವಿ ಡೂ ದಿಸ್. ಸೊ ಎವ್ರಿ ಟೈಮ್ ವಿ ಬ್ರಿಂಗ್. ಇವಾಗ ನೆಕ್ಸ್ಟು ಸಣ್ಣ ಮಕ್ಳ ಕೈಲಿ ಆರ್ಕೆಸ್ಟ್ರಾ ಮಾಡಿಸ್ತಾ ಇದ್ದೀವಿ. ಆಮೇಲೆ ಅವ್ರದ್ದೇ ಕೆಲವೊಬ್ಬ ವೈಲಿನಲ್ಲಿ ಚೆನ್ನಾಗಿದ್ದಾನೆ, ತಬ್ಲಾನಲ್ಲಿ ಚೆನ್ನಾಗಿದ್ದಾನೆ. ಇದನ್ನು ಮಾಡಿದಾಗ ಆ ಮಗುವಿನ ಪೇರೆಂಟ್ಸ್ ಅವ್ರಿಗೆ ಎಷ್ಟು ಡೆಡಿಕೇಟ್ ಮಾಡಿರ್ಬೋದು. ಎಲ್ಲರಿಗೂ ಇರೋದು 24 ಗಂಟೆನೇ, ಎಲ್ಲರಿಗೂ ಇರೋದು ಅದೇ ಥರ ಪರಿಸರನೇ. ಬಟ್ ಅದರಲ್ಲೂ ಕೆಲವು ಮಕ್ಕಳು ಎಕ್ಸೆಲ್ ಆಗ್ತಾರೆ. ಅದೆಲ್ಲ ಗಾಡ್ ಗಿಫ್ಟ್ ಅಂತಾರೆ. ಇಲ್ಲ, ಕೆಲವೊಂದು ಸಲ ಅಪ್ಪ ಅಮ್ಮಂದು ಇದರಲ್ಲಿ ಪಾತ್ರ ಇರುತ್ತೆ, ಮಕ್ಕಳದು ಇರುತ್ತೆ. ಆ ಪರಿಸರ ಕೊಟ್ಟು ಅವ್ರಿಗೆ ಸ್ಟ್ರಾಂಗ್ ಆಗಿ ನಾವು ಸಪೋರ್ಟ್ ಮಾಡಿದಾಗ ದೇ ವಿಲ್ ಎಕ್ಸೆಲ್. ಎವ್ರಿಬಡಿ ಹ್ಯಾಸ್ ಅ ಸೇಮ್ ಸ್ಟ್ರೆಂತ್. ಒಬ್ರಿಗಿದೆ ಇನ್ನೊಬ್ರಿಗಿಲ್ಲ, ಇದು ದೊಡ್ಡ ಮಗು, ಇದು ಬ್ರೈಟ್ ಮಗು, ಆ ಥರ ಎಲ್ಲ ಇಲ್ಲವೇ ಇಲ್ಲ. ಆ ಪರಿಸರ ಕೊಟ್ಟು ಒಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು, ಇನ್ನೊಬ್ರು ಫಾಸ್ಟಾಗಿ ಹೋಗ್ಬೋದು ಅಷ್ಟೇ. ದಟ್ ಆಲ್ ಮ್ಯಾಟರ್ಸ್. ಹಾಗೆ ಇದು ಕೂಡ ನಿಮ್ಮ ಸೊ ಇದು ಮಾಡಿಸಿದ್ದು. ಈ ಡಿವೈಡರ್ನ ವಿ ವಾಂಟೆಡ್ ಟು ಕ್ಲೋಸ್ ದಿಸ್, ಸೊ ವಿ ಪುಟ್ ದಿಸ್ ಹಿಯರ್. ಒನ್ ಮೋರ್ ಡಿವೈಡರ್ ಇಸ್ ದೇರ್, ದಟ್ ಈಸ್ ಅಗೈನ್ ಬಾಟ್ ಫ್ರಮ್ ಸಮ್ವೇರ್. ಹಾಗೆ ಇಲ್ಲಿ ಮಕ್ಕಳು ಮಾಡಿರುವಂತಹ ಪೇಂಟಿಂಗ್ಸ್ ಇಲ್ಲಿರೋದಾ ಮೇಡಮ್? ಹೌದು. ಅದು ಪ್ರತಿ ವರ್ಷ ನಾವು ಎಕ್ಸಿಬಿಷನ್ ಅಂತ ಇಡ್ತೀವಿ ಇನ್ ದ ಮಂತ್ ಆಫ್ ಜೂನ್ 14th ಇಸ್ ಮೈ ಸನ್ಸ್ ಬರ್ಡೇ. ಸೊ ಅವತ್ತಿನ ದಿವಸ ಐ ಡೂ ದಿಸ್ ಎಕ್ಸಿಬಿಷನ್. ಆವತ್ತಿನ ದಿವಸ ಮಕ್ಕಳು ಏನೇನು ಡ್ರಾಯಿಂಗ್ ಮಾಡಿರ್ತಾರೆ ವರ್ಷ ಇಡೀ, ಅದರಲ್ಲಿ 4 ವರ್ಕ್ಸ್ನ ಕಲೆಕ್ಟ್ ಮಾಡಿ ಅದಕ್ಕೆಲ್ಲ ಫ್ರೇಮ್ ಹಾಕ್ಸ್ಕೊಂಬರಕ್ಕೆ ಹೇಳ್ತೀವಿ. ಸೊ ವಿ ಎಕ್ಸಿಬಿಟೆಡ್ ಆನ್ June 14th. ದಟ್ ವಿಲ್ ಸ್ಟೇ ಹಿಯರ್ ಫಾರ್ ಅ ವೀಕ್. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಆ ಪೇಂಟಿಂಗ್ಸ್ನ ಅವ್ರಿಗೆ ವಾಪಸ್ ಕೊಟ್ಟು ಕಳಿಸ್ಬಿಡ್ತೀವಿ. ಅದು ಐಸ್ ಎಸ್. ಮತ್ತು ಇದು ಏನು ಮೇಡಮ್ ಅಲ್ಲ, ನಿಮ್ಮ ಮನೇಲಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆಂದರೆ ಈ ಕಣ್ಣು ಮೇಲೆ ತುಂಬ ಫೋಕಸ್ ಮಾಡಿ ಬರ್ದಿದ್ದೀರಾ. ಅಂದರೆ ನಿಮಗೆ ಐಸ್ ಅಂದರೆ ಅಷ್ಟು ಇಷ್ಟನಾ? ಎಕ್ಸ್ಪ್ರೆಷನ್ ಈಸ್ ಆಲ್ವೇಸ್ ದೇರ್. ಇದ್ರಲ್ಲಿ ಸ್ಮಾಲ್ ಐಸ್, ಬಿಗ್ ಐಸ್, ಬ್ಯೂಟಿಫುಲ್ ಐಸ್ ಅಂತೆಲ್ಲ ಇರಲ್ಲ. ಇಟ್ಸ್ ಜಸ್ಟ್ ದಟ್ ಐಸ್ ವಿಚ್ ಗಿವ್ಸ್ ಆಲ್ ದಟ್ ಔಟ್, ವೈಬ್ಸ್ ಔಟ್. ಇವಾಗ ಈ TV ಸ್ಪೇಸ್ ಎಲ್ಲ ಇದೆ ಅಂದರೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ಗೋಸ್ಕರ ಅಂತ ಮಾಡಿಸಿರೋದು. ಈವನ್ ಅದರ್ವೈಸ್ ಇಲ್ಲಿ ಫಿಲಮ್ ಶೋಸ್ ನಡೆಯುತ್ತೆ ಮಕ್ಕಳಿಗೆ.
ಎಲ್ಲರನ್ನೂ ಕರೆದು ಒಳ್ಳೊಳ್ಳೆ ಮಕ್ಕಳಿಗೆ ಕತೆಗಳನ್ನ ಪ್ರೊಜೆಕ್ಟ್ ಮಾಡಿ ತೋರಿಸ್ತೀವಿ. ಹಳೆ ಫಿಲಮ್ಸ್ ಇರ್ಬೋದು, ಫಿಲಮ್ ಶೋಸ್ ಇರ್ಬೋದು. ಸೊ ದಟ್ ಈಸ್ ಅ ಟೈಮ್ ದಟ್ ವಿ ಆಲ್ ಗೆಟ್ ಟುಗೆದರ್. ನಾವೇ ಮತ್ತೆ ಊಟ ಕೊಡ್ತೀವಿ, ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮಲ್ಕೊಂಡು ಹೊರಳಾಡಿ ದೆಲ್ ವಾಚ್ ಟಿ ವಿ. ಅಂದರೆ ಇಲ್ಲಿ ಕಾರ್ಟೂನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹಳೆ ಫಿಲಮ್ಸ್ ತೊಗೊಳ್ತೀವಿ. ಅದರಲ್ಲಿ ವ್ಯಾಲ್ಯೂ ಇರಬೇಕು. ಕೆಲವೊಂದು ಸರಿ ನಾವೇ ಜಾಸ್ತಿ ಉಪದೇಶ ಮಾಡ್ತಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದೇ ಬೇರೆ ಮೂಲಕ ಹೋದಾಗ ಬೇಗ ಕ್ಯಾಚ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವಿ ಡೂ ದಿಸ್ ಫಿಲಮ್ ಶೋ. ಹಾಗೆ ನಿಮಗೆ ಮೆಡಿಟೇಷನ್ ಮತ್ತು ಸ್ಪಿರಿಚುಯಾಲಿಟಿ ಮೇಲೆ ಕೂಡ ತುಂಬಾ ಒಲವಿದೆ ಅನ್ನೋದು ಅಲ್ಲಿರೋ ಪೇಂಟಿಂಗ್ಸ್ ಮೇಲೆ ಗೊತ್ತಾಗ್ತಾ ಇದೆ. ನೀವೇ ಎಕ್ಸ್ಪ್ಲೇನ್ ಮಾಡಬೇಕು, ಯಾವಾಗ ನಿಮಗೆ ಅಂದರೆ ಆರ್ಟ್ ಆಫ್ ಲಿವಿಂಗ್, ಸೊ ಅಗೇನ್ ಆರ್ಟ್. My student gave me an idea to paint all of his pictures way back, maybe 33 years back. So that is when I started working. ಇಲ್ಲಿ ಎಲ್ಲೂ ಅವ್ರ ಚಿತ್ರ ಇದೇ ಥರ ಇಲ್ಲ. ಇದು ನಾನು ಮಿಕ್ಸ್ ಮ್ಯಾಚ್ ಮಾಡಿರೋದು. ತಲೆ ಬೇರೆ, ಕೈ ಬೇರೆ, ಕಾಲು ಬೇರೆ, ಕೂತಿರೋ ಪೊಸಿಷನ್ ಬೇರೆ, ಎಲ್ಲ ನನಗೆ ಹಿಂಗೆ ಬೇಕು ಹಂಗೆ ಅಲೈನ್ ಮಾಡ್ಕೊಂಡು ಮಾಡಿರೋದು. ಹಿಂದೆ ಗೋವು ಅದೆಲ್ಲ ಎಲ್ಲೂ ಇಲ್ಲ. ಇಟ್ಸ್ ಜಸ್ಟ್ ದಟ್ ಐ ಹ್ಯಾವ್ ಡನ್ ಇಟ್. ಅದು ಅಷ್ಟೇ, ಪ್ರತಿಯೊಂದು ಅಷ್ಟೇ. ಅದು ಅಷ್ಟೇ, ಹಿಂದೆ ಬ್ಯಾಕ್ಗ್ರೌಂಡ್ ನೇಚರ್ ಬಗ್ಗೆ ಜಾಸ್ತಿ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದರಲ್ಲೂ. ಸೊ ದಟ್ ಈಸ್ ದೇರ್. ಸೊ ಎವ್ರಿಥಿಂಗ್ ಈಸ್ ದ್ಯಾಟ್ ಹೌ ಕನೆಕ್ಟೆಡ್ ಇಟ್ ಈಸ್. ಆ್ಯಂಡ್ ಇದು ನಿಮ್ಮ ಟೆರ್ರಸ್ ಸ್ಪೇಸ್ ಅನ್ಸುತ್ತೆ. ಮನೆಯ ಅರ್ಧ ಭಾಗ ಸ್ಕೂಲ್ ಇದು ಮನೆಯ ಟೆರೆಸ್. ಇದು ಅಲ್ಲಿಂದ ಅಲ್ಲಿವರೆಗೂ ವಿ ಹ್ಯಾವ್ ಕವರ್ಡ್ ಇಟ್ ಬಿಕಾಸ್ ಆಫ್ ಸ್ಕೂಲ್ ಮಾಡಬೇಕಂತ. ಈಗ ಪೇರೆಂಟ್ಸ್ಗೆ ಏನು ಟಿಪ್ಸ್ ಕೊಡ್ತೀರಾ? ಯೂಶ್ವಲಿ ಈಗಿನ ಪೇರೆಂಟ್ಸ್ ಏನಂದರೆ ತುಂಬ ಫೋಕಸ್ಡ್ ಆಗಿರೋದು, ಅವರ ಮಕ್ಕಳು ಬರೀ ಓದಬೇಕು, ಎಜುಕೇಷನಲ್ಲಿ ತುಂಬ ಪ್ರಾಮುಖ್ಯತೆ ಇರಬೇಕು, ಹಾಗೆ 90s+, 95 ಬರಬೇಕು, 96 ಈ ಥರ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತಲೆಯಲ್ಲಿ ಕೂತ್ಕೊಬಿಟ್ಟಿದೆ. ಆ್ಯಂಡ್ ನಾವು ನಿಮ್ಮ ಮಕ್ಕಳನ್ನ ನೋಡೋದಾದರೆ ದೇ ಆರ್ ವೆರಿ ಹ್ಯಾಪಿ ಇನ್ ದೇರ್ ಫೀಲ್ಡ್ಸ್. ಅಂದರೆ ಅವ್ರಿಗೆ ಬೇಕಾಗಿರುವಂತಹ ಏನು ಅವ್ರು ಕೇಳ್ತಿದ್ದಾರೆ, ಅವ್ರು ಅಚೀವ್ ಮಾಡಬೇಕಂತಿದ್ದಾರೆ, ಅದಕ್ಕೆ ನೀವು ಫುಲ್ ಫ್ಲೆಜ್ಡ್ಲಿ ಅಕ್ಸೆಪ್ಟೆನ್ಸ್ ಕೊಟ್ಬಿಟ್ಟಿದ್ದೀರಾ. ಸೊ ಈಗಿನ ಜನ್ರೇಷನ್ ಪೇರೆಂಟ್ಸ್ಗೆ ಏನು ಟಿಪ್ಸ್ ಕೊಡ್ತೀರಾ? ಹಾಗೆ ಈ ಸ್ಟ್ರೆಸ್ ಅನ್ನೋದು ಕೂಡ ತುಂಬ ಜಾಸ್ತಿ ಇದೆ ಈಗಿನ ಮಕ್ಕಳಿಗೆ. ಸೊ ಹೇಗೆ ಅದನ್ನು ಓವರ್ಕಮ್ ಮಾಡಬೇಕು? ಒನ್ ಥಿಂಗ್ ಈಸ್ ನಮ್ಮ ಇನ್ವಾಲ್ವ್ಮೆಂಟ್ ಮಕ್ಳ ಜೊತೆ ಜಾಸ್ತಿ ಆಗೋಗಿದೆ. ಬಿಕಾಸ್ ಅವಾಗೆಲ್ಲ ಹೆತ್ತು ಬಿಡೋರು, ಮನೆಯಲ್ಲಿರೋರು ಎಲ್ಲರೂ ಕೇರ್ ತಗೊಳ್ಳೋರು. ಸೊ ಅವ್ರನ್ನ ಅರ್ಥ ಮಾಡ್ಕೊಂಡು ಬದುಕ್ತಾಯಿದ್ರು. ದೊಡ್ಡಪ್ಪ ಅಂದರೂ ಪರವಾಗಿಲ್ಲ, ಚಿಕ್ಕಪ್ಪ ಅಂದರೂ ಪರವಾಗಿಲ್ಲ, ಯಾರಿಗೇನು ಮನ್ಸಿಗೆ ಬೇಜಾರಾಗ್ತಾ ಇರಲಿಲ್ಲ. ಸೊ ಜಾಡ್ಸ್ಕೊಂಡು ಓಡಾಡೋದನ್ನ ಕಲ್ತ್ಕೊಂಡಿದ್ರು. ಇವಾಗ ಹಂಗಾಗಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಒಂಥರದ್ದು ಪರಿಸರ ಕೊಟ್ಬಿಟ್ಟಿರ್ತಾರೆ ಮಕ್ಕಳಿಗೆ. ಆ ಮಗು ಆಚೆ ಹೋಗಿ ಶಾಲೆಯಲ್ಲಿ ಈಗ ಹೇಯ್ ಅಂದರೆ ಸಾಕು, ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗಾಗೋಗಿದ್ದಾರೆ, ಅಷ್ಟು ಸೆನ್ಸಿಟಿವ್ ಆಗೋಗಿದ್ದಾರೆ. ಸೊ ಇದಕ್ಕೆ ಮಕ್ಕಳು ಪೇರೆಂಟ್ಸು ವೆನ್ ದೇ ಬ್ರಿಂಗ್ ದ ಚಿಲ್ಡ್ರನ್ ಟು ದ ಕ್ಲಾಸ್, ಅವಾಗಲೂ ನಾನು ಗಮನಿಸ್ತೀನಿ, ನಾವು ಮಕ್ಕಳ ಜೊತೆ ಮಾತಾಡೋಕ್ಕೆ ಜಾಸ್ತಿ ಅವಕಾಶ ಇಲ್ಲ. ಇವು ನಾವು ಬಾ ಕೂತ್ಕೋ ಅಂದರೆ ನೆಕ್ಸ್ಟು ಅವ್ರು ಹೇಳ್ತಾರೆ ಕೂತ್ಕೋ ಬಾ. ಸೊ ಅವ್ನಿಗೇನಾಗೋಗುತ್ತೆ, ಅಮ್ಮನ ಇನ್ಸ್ಟ್ರಕ್ಷನ್ ಕೊಟ್ಟರೆ ಮಾತ್ರ ಅವ್ನು ಕೂತ್ಕೊಳ್ಳೋಕ್ಕಾಗೋದು. ಬೇರೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದು ಬುರುಡೆಗೆ ಹೋಗಲ್ಲ. ಸೊ ಇನ್ ದಿಸ್ ವೇ ವಿ ಆರ್ ಸೇಯಿಂಗ್ ಯು ಹ್ಯಾವ್ ಟು. ನನ್ನ ಮಗಳು ಮಿನಿ ಅದಿತಿ ಆಗಬೇಕು, ಮಿನಿ ಮೀರಾ ಆಗಬೇಕಾಗಿಲ್ಲ, ಮಿನಿ ಸೂರ್ಯ ಆಗಬೇಕಾಗಿಲ್ಲ, ಅರುಣ್ ಸಾಗರ್ ಆಗಬೇಕಾಗಿಲ್ಲ. ಅವರೊಳಗೆ ಏನಿದೆ ಅದನ್ನೇ ಇಟ್ಕೊಂಡು ದೇ ಹ್ಯಾವ್ ಟು ಹ್ಯಾವ್ ದರ್ ಐಡೆಂಟಿಟಿ. ಈಗ ಹೇಳ್ತಾನೆ ಅನಿಸ್ತದೆ, ಇಲ್ಲ ನಾನೇ ಮೇಲೆ ಬರಬೇಕಪ್ಪ, ನಿನ್ನ ಐಡೆಂಟಿಟಿನಲ್ಲಿ ನಾನು ಬರೋಕ್ಕೆ ಇಷ್ಟ ಇಲ್ಲ. ದಟ್ಸ್ ಟ್ರೂ. ಎಸ್, ಯು ಗೋ ಅಹೆಡ್. ಅಗೇನ್ ಆ್ಯಸ್ ಐ ಸೆಡ್, ಒನ್ ಶುಡ್ ಲವ್ ದೆಮ್ಸೆಲ್ಫ್ ಎ ಲಾಟ್. ಖುಷಿ ಇರಬೇಕು. ನಾನು ಮಿರರಲ್ಲಿ ನೋಡ್ಕೊಂಡಾಗ ಐ ಶುಡ್ ಫೀಲ್ ಹ್ಯಾಪಿ ಆ್ಯಂಡ್ ಐ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಎವ್ರಿಥಿಂಗ್. ನಂಗೆ ಇವತ್ತು ಏನು ಅನ್ನಿಸ್ತಾ ಇದೆ, ನಾನು ಏನು ಮಾಡಬೇಕು ಅಂತಿದ್ದೀನಿ, ನಾನು ಇವತ್ತು ಇಡೀ ದಿನ ಹೇಗೆ ಕಳಿಬೇಕು ಅಂತಿದ್ದೀನಿ. ಇಟ್ಸ್ ಆಲ್ ಮೀ. ಹ್ಯಾಪಿನೆಸ್ ಇಸ್ ನಾಟ್ ಇನ್ ಸಂಬಡಿ ಎಲ್ಸ್. ಇದು ಆಗು ಹೋಗುಗಳು, ಇಟ್ಸ್ ದೇರ್ ಇನ್ ಮೀ. ಅದನ್ನು ಮಕ್ಳಿಗೆ ಫಸ್ಟ್ ಬೆಳೆಸಬೇಕು. ಲವ್ ಯುವರ್ ಸೆಲ್ಫ್ ಫಸ್ಟ್, ಬಿ ಹ್ಯಾಪಿ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್. ಪೇರೆಂಟ್ಸ್ ಕೂಡ ಇದನ್ನೇ ಬೆಳೆಸಿದ್ರೆ ದೆನ್ ದೇ ಡೂ ಗ್ರೇಟ್ ಇನ್ ಲೈಫ್. ಎಸ್, ನಾವು ಬೆಳೆಸ್ಬೇಕಾದ್ರೂ ಸಾಕಷ್ಟು ಗೊಂದಲಗಳಾಗಿರುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳು, ನಾನು ಪುಟ್ಟೋಳು, ನನ್ನ ಮಗನೂ ಪುಟ್ಟೋನು. ಸೊ ಇಟ್ಸ್ ಆಲ್ ದೇರ್. ಬಟ್ ಹೋಗ್ತಾ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಕಾದಷ್ಟು ಓಪನಿಂಗ್ ಸಿಗುತ್ತೆ ಫಾರ್ ಎ ಪೇರೆಂಟ್ ಟು ಅಂಡರ್ಸ್ಟ್ಯಾಂಡ್ ಚೈಲ್ಡ್ ಆ್ಯಂಡ್ ಬ್ರಿಂಗ್ ದೆಮ್ ಅಪ್ ಇನ್ ದೇರ್ ಓನ್ ವೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಹಾಗೆ ನೋಡಿದ್ರಲ್ಲ ಮೀರಾ ಮ್ಯಾಮ್, ನಮ್ಗೆ ಈಗಾಗಲೇ ಇದ್ರ ಕಂಪ್ಲೀಟ್ ವೃಕ್ಷ
ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಬಗ್ಗೆ ಕಂಪ್ಲೀಟ್ ಟೂರ್ ಕೊಟ್ಟಿದ್ದಾರೆ. ತುಂಬ ಯೂನಿಕ್ ಆ್ಯಂಡ್ ಡಿಫ್ರೆಂಟಾಗಿ ಪ್ರತಿಯೊಂದು ಮೂಲೆಯಲ್ಲೂ ನಾವು ಅವರ ಆರ್ಟನ್ನು ನೋಡ್ಬೋದು, ಅವರ ಪೇಂಟಿಂಗ್ಸನ್ನು ನೋಡ್ಬೋದು, ಎಷ್ಟು ಯೂನಿಕಾಗಿ ಅದನ್ನು ಪ್ಲೇಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಹಾಗೆ ನಮ್ಮನ್ನು ನಾವು ಇಷ್ಟಪಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮಕ್ಕಳಿಗೆ ನಾವು ಏನೆಲ್ಲ ಕಲಿಸ್ಬೇಕು ಅದರ ಕಂಪ್ಲೀಟ್ ಮಾಹಿತಿನ ನಾವು ಈ ವಿಡಿಯೋಲಿ ನೋಡ್ಕೊಂಡಿದ್ದೀವಿ. ಹಾಗೆ ಎಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಮಕ್ಕಳನ್ನು ಕೂಡ ಇಲ್ಲಿಗೆ ಸೇರಿಸ್ಬೋದು ಅನ್ನೋದಾದರೆ ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸಲ್ಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಅವರ ಅಡ್ರೆಸ್ ಸಮೇತ ಸಿಗತ್ತೆ. ಸೊ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.